ನಾವು ಹೇಗೆ ತೀರ್ಮಾನಗಳನ್ನ ತಗೋಬೇಕು, ಯಾವ ರೀತಿ ನಾವು ನಮ್ಮನ್ನ ನಾವು ಆ ಒಂದು ಕರೋನಾ ಇದಕ್ಕೆ ನಾವು ಇಶ್ಯೂಸ್ಗಳಿಗೆ ಹೇಗೆ ನಮ್ಮನ್ನ ನಾವು ರೆಡಿ ಮಾಡ್ಕೋಬೇಕು. ಯಾಕಂತಂದ್ರೆ ಇದನ್ನ ಫೇಸ್ ಮಾಡ್ತಾ ಮಕ್ಕಳುಗಳ ಕಡೆನೂ ನಾವು ಧ್ಯಾನ ಕೊಡ್ಬೇಕಾಗತ್ತೆ, ಮತ್ತೆ ಆರೋಗ್ಯದ ಕಡೆನೂ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಸೊ ಅದಕ್ಕಾಗಿ ಈ ಗ್ರಾಹಕ ಪಂಚಾಯತ್ ಕಡೆಯಿಂದನೂ ಈ ಒಂದು ದಿಕ್ಕಿನಲ್ಲಿ ನಾವು ಒಂದು ಬೈಠಕನ್ನ ಮಾಡ್ಬೇಕು ಅಂತ ನಮಗೂ ಸೂಚನೆ ಬಂದಿತ್ತು. ಸೊ ಈ ಒಂದು ಬೈಠಕಿಗೆ APGP ಮಹಿಳಾ करने वाली है, और दूसरा ये कोविड महामारी में हम लोगों को कार्यकर्ता लोग कैसे इसमें आगे बढ़ना है, हम लोग कैसे सेवा कर सकते हैं, ये सब के चीज में बात करने वाले हैं। तो पहला जो है हम इस जो विषय में जो मेनली कोरोना महामारी का जो हम लोग बात करने के लिए हमारे साथ पूनम दीदी, डॉक्टर पूनम भी हम लोगों के साथ जुड़ चुकी है। सो उसके साथ वसंत का भी हमारे साथ है। सभी को भी स्वागत करती हूँ, और उसके साथ मैं वसंत का को पहले सत्र का जो बात करने के लिए मैं उसको आमंत्रित करती हूँ। ವಸಂತಕ್ಕ ನಮ್ಮನ್ನೆಲ್ಲರನ್ನು ಇದ್ ಮಾಡಿ ನಮ್ಗೆ ಹಿತನುಡಿಗಳನ್ನ ಹೇಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. दीदी अनिला दीदी को स्वागत है, सुनाई दिया ना? धन्यवाद गायत्री। सभी को नमस्कार। नमस्कार अनिला दीदी, आपको नमस्ते। सभी को नमस्कार मेरा। सभी को नमस्ते। संध्या का भी है, गायत्री भी है, सभी को। और भी बहुत सारे लोग हैं, शायद मैं बाई फेस जानती हूँ, ऐसा लगता है। सभी को जो भी आमंत्रित यहाँ पर उपस्थित है, डॉक्टर पूनम जी, सभी को मेरी तरफ से हार्दिक शुभकामनाएं हैं और स्वागत, ये नमस्ते भी है। गायत्री कन्नडದಲ್ಲಿ ಮಾತಾಡಬೇಕಾ ಅಥವಾ ಹಿಂದಿನಾಮ? ಕನ್ನಡ ಹಿಂದಿ ಮಿಕ್ಸ್ ಮಾಡಿ ಕನ್ನಡ ಮಾತಾಡಿ. कन्नडದಲ್ಲಿ अनिला दीदी कन्नड़ा में बात करने से दीदी तब तो मैं आपकी क्षमा। नहीं आप कन्नड़ में करिए, लेकिन मेरे तो ऊपर से ही निकलेगा, फिर भी आप करिए, आपका वो है कार्यक्रम में। नहीं, मैं आपको पूरा ट्रांसलेट करके बता दूंगी दीदी। नहीं आप बाद में भेज देना, कुछ ऐसा नहीं है। जरूर। हाँ दीदी। हाँ वसंत का तभी मैं अनिला दीदी की क्षमा प्रार्थी हूँ। नहीं वसंत का दिस इज रॉन्ग। आप मेरे से क्षमा मांगेंगी, मुझे कैसा लगेगा? ऐसा नहीं हो सकता। नहीं एक्चुअली आप बात करिए, कन्नड़ में करिए, कोई बात हमारे साथ रहेगी तो हमारा स्ट्रेंथ है, इसलिए अनिला दीदी को भी बुलाया। अपनी मातृभाषा में बात करना आपका वो अधिकार है। ವಸಂತಕ ದಯವಿಟ್ಟು ಈ ಒಂದು ಈಗ ತಾನೇ ಗಾಯತ್ರಿ ಅವರು ಈಗ ತಾನೇ ಗಾಯತ್ರಿ ಅವರು ನಮ್ಗೆ ಸೂಕ್ಷ್ಮವಾಗಿ ಅದ ಸ್ಪಷ್ಟವಾಗಿ ಹೇಳಿದ್ರು. ಇಡೀ ವಿಶ್ವ ಈ ಕೊರೋನಾ ಮಹಾಮಾರಿ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಮತ್ತೆ ಹೇಗೋ ಪಾರಾದ್ವಿ ಅಂತ ಹೇಳಿ ಪ್ರತಿ ಸತಿ ಅನ್ನಿಸ್ತಾ ಇದೆ. ಫಸ್ಟ್ ವೇವ್ ಬಂದಾಗ ನಿಜಕ್ಕೂ ನಮ್ಗೆ ಯಾರಿಗೂ ಏನು ಅಂದಾಜಿರ್ಲಿಲ್ಲ.
ಒಂಥರ ಏನ್ ಹೇಳ್ಬೇಕು, ಭೂಮಿ ಆಕಾಶ ಒಂದಾದ ಹಾಗೆ ಅನ್ಸ್ಬಿಟ್ಟಿತ್ತು ಪ್ರಾರಂಭದ ದಿನಗಳಲ್ಲಿ. ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ, ನಾವು ನೋಡಿಲ್ಲ ಕೇಳಿಲ್ಲ, ಯಾಕೋ ತುಂಬಾ ವಿಚಿತ್ರವಾಗಿದೆ ಅನ್ನೋ ಒಂದು ವಾತಾವರಣ, ಭಯದ ವಾತಾವರಣ. ಇದನ್ನ ಪಾರಾಗೋದು ಹೇಗೆ ಅನ್ನುವಂಥ ಇದು ಎಲ್ಲ ಇತ್ತು. ಆದ್ರೆ ಕಾಲಕ್ರಮದಲ್ಲಿ ಅದಕ್ಕೆ ಮಾಸ್ಕ್ ಹಾಕೋಬೇಕು, ದೂರದಲ್ಲಿ ಇರಬೇಕು, ಮೇಲಿಂದ ಮೇಲೆ ಕೈ ತೊಳಿಬೇಕು, ಈ ಥರದ ಅಪ್ರೋಪ್ರಿಯೇಟ್ ಬಿಹೇವಿಯರ್, ಯಾವ ಕೊರೋನಾ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇದೆ ಅದನ್ನ ನಮಗೆ ಮುಂಚಿನ ಕಾಲದಲ್ಲಿ ನಾವು ಮಡಿ ಅನ್ನೋ ಭಾಗದಿಂದ ಯಾವಾಗ ಕೇಳ್ತಾ ಇದ್ವಿ, ಈಗ ಅದನ್ನ ವೈದ್ಯಕೀಯ ವಿಭಾಗದಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಗೆ ಹೇಳ್ಕೊಟ್ರು. ಮತ್ತೆ ಇದರಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ರು ಪಾಠ ಹೇಳಿದ್ರು. ಹೇಳುವಾಗ ಬಹಳ ಆಸ್ಥೆಯಿಂದ ಹೇಳಿದ್ರು, ಎಲ್ಲರ ಹಿತದೃಷ್ಟಿಯಿಂದ ಹೇಳಿದ್ರು. ಮತ್ತೆ ಯಾರು ಸ್ವಲ್ಪ ಈ ಇದನ್ನ ಗೆರೆನ ಅವರಿಗೆ ಆದಂಥ ಹೊಡೆತ, ಅವ್ರಿಗಾದಂಥ ತೊಂದರೆಗಳು, ಅವ್ರಿಗಾದಂಥ ಅನಾರೋಗ್ಯ, ಅದರ ಪರಾಕಾಷ್ಠೆ ನೋಡಿ ನಿಜಕ್ಕೂ ಕೈಕಾಲು ನಡುತ್ತು. ಹಾಗಾಗಿ ಯಾವಾಗ ಹೊಡೆತ ಬೀಳುತ್ತೆ ಮನುಷ್ಯ ಬಹಳ ಸ್ವಾಭಾವಿಕವಾಗಿ ತಗ್ತಾನೆ ಬರ್ತಾನೆ. ನಾವು ಎಲ್ಲ ಬಗ್ಗದ್ವಿ, ಹೇಳ ಹಾಗೆ ಮಾಸ್ಕ್ ಹೊಲಿದ್ವಿ. ಪ್ರಾರಂಭದಲ್ಲಿ ಮಾಸ್ಕ್ ಅನ್ನೋದೇ ಇರ್ಲಿಲ್ವಲ್ಲ, ಮಾಸ್ಕ್ನ ಕಲಿತ್ವಿ, ಹೊಲಿದ್ವಿ, ಪರಸ್ಪರ ಒಬ್ಬರ ಹಿತನ ಇನ್ನೊಬ್ರು ಬಯಸಿ ಇನ್ನೊಬ್ರಿಗೆ ಮಾಸ್ಕ್ನ ಹೊಲಿದು ಕೊಡೋದು, ಇಂತಹ ಕೆಲಸಗಳನ್ನು ಮಾಡಿ ಮತ್ತೆ ಆ ಹೊಡೆತ ಕಂಡಾಪಟ್ಟೆ. ಯಾಕಂದ್ರೆ ಲಾಕ್ಡೌನ್ ಅನ್ನೋದು ಅಕಸ್ಮಾತ್ ಅಂದ್ರೆ ಯಾವ್ದೋ ಫ್ಯಾಕ್ಟ್ರಿಗಳ ಲಾಕ್ಡೌನ್ಗಳು ನಮಗ್ ಗೊತ್ತಿತ್ತೇ ವಿನ, ಇಡೀ ದೇಶ ಲಾಕ್ಡೌನ್, ಇಡೀ ರಾಜ್ಯ ಲಾಕ್ಡೌನ್, ಮನೆಯಿಂದ ಹೊರಗಡೆ ಬರಬೇಡಿ, ಇದೆಲ್ಲ ಗೊತ್ತಿದ್ದ ವಿಷಯಗಳೇ ಅಲ್ಲ. ಆದ್ರೆ ಎಲ್ಲಾನು ಮೈ ಮೇಲೆ ಹೇರ್ಕೋಬೇಕಾಯ್ತು. ಸೊ ಎಲ್ಲದ್ರಿಂದಾನು ಸ್ವಲ್ಪ ಹೊರಗೆ ಬಂದ್ವಿ ಅಂತ ಅಂದಾಗ ನಮಗೇ ಗೊತ್ತಿಲ್ಲದ ಹಾಗೆ ಮೊದಲನೇ ವೇವ್ನಲ್ಲಿ ನಡಗಿದ್ದು ಹೌದು, ಎಚ್ಚರಿಕೆನೂ ತಗೊಂಡ್ವಿ, ಮತ್ತೆ ಒಂದೆರಡು ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದು ಹೌದು. ಸಮಾಜ ಬೇಕಾದಷ್ಟು ಅದರಿಂದ ಬುದ್ಧಿ ಕಲಿತು, ಪಾಠ ಕಲಿತು. ಆಮೇಲಿಂದ ಒಂದ್ ಸ್ವಲ್ಪ ಎದ್ದು ನಿಂತ್ಕೊಳ್ಳೋ ಅಷ್ಟು ಹೊತ್ತಿಗೆ ಇದರಿಂದ ಪಾರ ಆಗ್ಬಹುದಪ್ಪ ಅನ್ನುವಂಥ ವಿಶ್ವಾಸನು ಬಂತು. ಆದ್ರೆ ಸೆಕೆಂಡ್ ವೇವ್ ನಮಗೆ ಗೊತ್ತಿಲ್ಲದ ಹಾಗೆ ಮುಸ್ಕಿನ ಒಳಗೆ ಬಂದ್ಬಿಟ್ಟಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 24 ಗಂಟೆ ಒಳಗೆ ನಮಗೆ ಯಾರು ನಮ್ಮ ಶಕ್ತಿಶಾಲಿ ತರುಣರು ಅಂತ ಹೇಳಿ ಏನಂತ ಇದ್ವಿ, ಅಂಥ 25 ವರ್ಷದವರು, 30 ವರ್ಷದವರು, 35 ವರ್ಷದ ಇದ್ದಕ್ಕಿದ್ದಂಗೆ ಮಾಯ ಆಗಕ್ ಶುರು ಆಗ್ಬಿಟ್ರು. ಬೆಳಗ್ಗೆ ನೋಡಿದವರು ಉಸಿರಾಟಕ್ಕೆ ತೊಂದರೆ ಅಂತ ಸಂಜೆ ಹೊತ್ತಿಗೆ, ಮಾರನೇ 24 ಗಂಟೆ ಅನ್ನೋ ಹೊತ್ತಿಗೆ ಅವರದ್ದು ಇತಿಹಾಸ ಆಗ್ಬಿಟ್ರು. ಜೀರ್ಣಿಸ್ಕೊಳಕ್ ಬಹಳ ಕಷ್ಟ ಆಯ್ತು ನಮ್ಗೆ. ಥರಥರದ ಹೊಡೆದಾಟ. ಆಸ್ಪತ್ರೆ ವ್ಯಾನ್ಗಳು ಸಿಗ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಿಲ್ಲ. ನಾವು ಪಟ್ಟ ಪಾಡು ನಿಜವಾಗೂ ಬಹಳ ಚಿಂತಾಜನಕವಾದ್ದು. ಪ್ರತಿ ರಾತ್ರಿ ಹಗಲ ಆಗೇ ಆಗತ್ತೆ, ಈಗಲೂ ಆಗಿದೆ. ಆ ದಿನಗಳನ್ನು ದಾಟಿ ಮುಂದಕ್ಕೆ ಬಂದ್ವಿ. ಆಗ್ಲೇ ಭಯ ಬಂದಿತ್ತು, ಥರ್ಡ್ ವೇವ್ ಇದೆ, ಫೋರ್ತ್ ವೇವ್ ಇದೆ. ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಈ ವೇವ್ಗಳು ನಡೀತಾ ಇದೆ, ಇಲ್ಲೂ ಬಂದ್ಬಿಡಬಹುದು. ಬರತ್ತೋ ಇಲ್ವೋ ಡಾಕ್ಟರ್ಗಳ ಇಲ್ಲೂ ಡಾಕ್ಟರ್ ಇದ್ದಾರೆ. ಬೇರೆ ಬೇರೆ ಡಾಕ್ಟರ್ಗಳ ಮಾತಿನ ಮಧ್ಯದಲ್ಲಿ ಬರುತ್ತೆ, ಆದ್ರೆ ನಮಗೇನು ತೊಂದರೆ ಆಗೋದಿಲ್ಲ, ನಮ್ಮನ್ನ ಮುಟ್ಟೋದಿಲ್ಲ, ಅದು ದಾಟ್ ಬಿಡುತ್ತೆ, ನಮ್ಮ ಮಕ್ಕಳುಗಳಿಗೆ ಆ ಇಮ್ಯುನಿಟಿ ಇದೆ, ಅವರು ಅದರಿಂದ ತುಂಬಾ ತ್ರಸ್ತ ಆಗೋದಿಲ್ಲ. ಇದೆಲ್ಲ ಕೇಳಕ್ ಸಿಕ್ತು. ಇದು ಎಷ್ಟರ ಮಟ್ಟಿಗೆ ಕೇಳಕ್ ಸಿಕ್ತು, ಅದೇ ಲೆವೆಲ್ ಅಲ್ಲಿ, ಅದೇ ಪರ್ಸೆಂಟೇಜ್ ಅಲ್ಲಿ ಆಗೇ ಆಗತ್ತೆ, ಅಲರ್ಟ್ ಆಗಿ ಇರಲೇಬೇಕು, ಇಟ್ಸ್ ಎ ಥ್ರೆಟ್ ಅಂತ ಹೇಳಿ ಅದನ್ನು ಈಕ್ವಲಿ ಕೇಳಕ್ಕಾಯ್ತು. ಹಾಗಾದಂತ ಸಂದರ್ಭದಲ್ಲಿ ನೋಡಿ, ರಾಷ್ಟ್ರೀಯ ಸ್ವಯಂಸೇವಕ ಸಂಘ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಮತ್ತು ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಮಾತೃ ಸಂಘಟನೆಗಳು ಅಖಿಲ ಭಾರತ ಮಟ್ಟದಲ್ಲೂ बैठकಗಳನ್ನ ಇದೇ ಕಾರಣಕ್ಕಾಗಿ ಕರಿಬೇಕಾಯ್ತು. ಬಹಳಷ್ಟು ಡಿಸ್ಕಷನ್ಗಳಾಯ್ತು. ಅಖಿಲ ಭಾರತ ಮಟ್ಟದಲ್ಲಿ ಮಹಿಳಾ ಸಮನ್ವಯದ ಬೈಠಕು ಆಯ್ತು. ಆಗೆಲ್ಲ ಒಂದು ವಿಷಯನ ಸ್ಪಷ್ಟಪಡಿಸುದು, ಸೇವಾ ಕಾರ್ಯದಲ್ಲಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಪರಿಚಯ ನಿಮ್ಗೆಲ್ರಿಗೂ ಆಗಿರಬೇಕು.
ಈ ದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿ, ಅದು ಪ್ರವಾಹ ಬಂದಿರಬಹುದು, ಅದು ಭೂಕಂಪ ಆಗಿರಬಹುದು, ಅದು ಮೇಘಸ್ಫೋಟ ಆಗಿರಬಹುದು, ಸುನಾಮಿ ಬಂದಿತ್ತು, ಎಲ್ಲ ಸಂದರ್ಭದಲ್ಲಿ, ಅಥವಾ ಸಣ್ಣ ಸಣ್ಣದು ರೈಲ್ವೆ ಆಕ್ಸಿಡೆಂಟ್ ಆಗಿರಬಹುದು, ಇಂಥ ಸಂದರ್ಭದಲ್ಲೂ ಸಹ ಸೇವಾ ಕಾರ್ಯಕ್ಕೆ ಮೊದಲು ಮುಂಚೂಣಿಯಲ್ಲಿ ನಿಂತ್ಕೊಳ್ಳುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಭಾವ. ಅವರ ಕಾರ್ಯದ ಪದ್ಧತಿಯಲ್ಲಿ ಸೇವಾನು ಒಂದು ಜೋಡಿಸ್ಕೊಂಡೇ ಕಾರ್ಯ ನಡೆಯೋದು. ಅದೇ ತರ ಹೆಣ್ಮಕ್ಳು ಮತ್ತು ಸೇವೆ ಅನ್ನೋದು ಒಂದೇ ಕಾಯಿನ್ ಎರಡು ಮುಖಗಳು. ಬಹಳ ಸ್ವಾಭಾವಿಕವಾಗಿ ತಕ್ಷಣ ಏನೋ ನೋವಾಯ್ತು ಅಂದ ತಕ್ಷಣ ಆ ನೋವು, ಪರರ ನೋವನ್ನ ನನ್ನ ನೋವು ಅಂತ ಅನುಭವಿಸೋದು ಅಷ್ಟು ಮಾತ್ರ ಅಲ್ಲ, ನಾನು ಏನ್ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡೋದು ಹೆಣ್ಮಕ್ಳ ಲಕ್ಷಣ, ಹೆಣ್ಮಕ್ಳ ಸ್ವಭಾವ, ರಕ್ತದಲ್ಲೇ ಬಂದ್ಬಿಟ್ಟಿದೆ ಆ ಗುಣ. ಅದನ್ನ ಮನಗಂಡಂಥ ರಾಷ್ಟ್ರೀಯ ಸಮಿತಿನೂ ಮತ್ತು ಮಹಿಳಾ ಸಮನ್ವಯದ ಅಖಿಲ ಭಾರತೀಯ ಅಧಿಕಾರಿಗಳು ನಾಗ್ಪುರದಲ್ಲಿ ಸಮಿತಿ ದೃಷ್ಟಿಯಿಂದ ಒಂದು ಡಾಕ್ಟರ್ಸ್ ಮೀಟ್ ಆಯ್ತು. ಆ ಸಂದರ್ಭದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಇಡೀ ದೇಶದಿಂದ ರೆಪ್ರೆಸೆಂಟೇಟಿವ್ ಆದಂತಹ ಡಾಕ್ಟರ್ಸ್ ಎಲ್ಲ ಹೋಗಿದ್ರು. ಹಾಗೆ ಮಾತಾಡದಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ ಆಗ ಬಹಳ ಒಂದು ಸುಂದರವಾದಂತಹ ಒಂದು ನಿರ್ಣಯಕ್ಕೆ ಬಂದ್ರು. ನಿಜಕ್ಕೂ ಸುಂದರವಾದ್ದು ಅಂತ ಹೇಳ್ತಾ ಇದ್ದೀನಿ. ಈ ಮಹಾಮಾರಿ ಸಂದರ್ಭದಲ್ಲಿ ಅದು ಏನು ಅಂತ ಹೇಳಿದ್ರೆ, ಆ ಬಂದಂಥ ಎಲ್ಲ ಡಾಕ್ಟರ್ಗಳ ಒಂದು ಡಿಸ್ಕಷನ್ದು ಸಾರಾಂಶವಾಗಿ ಹೊರಗೆ ಬಂದಿತ್ತು. ಅವ್ರು ಎಂಥ ಒಂದು ಸುಂದರವಾದ ಮಾತು ಹೇಳಿದ್ರು ಅಂದ್ರೆ, ಈ ನಮ್ಮ ದೇಶದ ಎಲ್ಲ ತಾಯಿಯಂದ್ರು ನಿರ್ಧಾರ ಮಾಡಿದ್ರೆ ನಾವು ಜಾಗೃತರಾಗಿರ್ತೀವಿ, ಮನೆಯನ್ನ ಜಾಗೃತವಾಗಿ ನೋಡ್ಕೊಳ್ತಾ ಇಲ್ಲ ಈ ಹಿಂದೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಮಗೆ ಥ್ರೆಟ್ ಬಂದಿರೋದ್ರಿಂದ ಈಗ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಜವಾಬ್ದಾರಿಯಿಂದ ನಾವು ನಡ್ಕೋಬೇಕಾಗತ್ತೆ. ಹಾಗೆ ನಾವು ನಡ್ಕೊಳ್ತೀವಿ. ಮತ್ತೆ ಈ ಕೊರೋನಾನ ನಮ್ಮ ಮನೆ ಒಳಗ್ ಬರಕ್ ಬಿಡೋದಿಲ್ಲ ನಾವು ಅಂತ ಹೇಳಿ ಈ ದೇಶದ ಎಲ್ಲ ತಾಯಿಯಂದ್ರು ನಿರ್ಧಾರ ಮಾಡ್ಬಿಟ್ರೆ ಖಂಡಿತ ಇದನ್ನ ಓಡ್ಸಕ್ಕಾಗತ್ತೆ ಅಂತ. ಹಾಗಾದ್ರೆ ಮಾಡ್ಬೇಕೇನು? ಬರೀ ನಿರ್ಧಾರ ಮಾಡಿ ಮನೆಯಲ್ಲಿ ಕೈಕಟ್ಟಿ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ವಲ್ಲ. ಪರಿಶ್ರಮ ಪಡ್ಬೇಕು, ಪ್ಲಾನಿಂಗ್ ಆಗ್ಬೇಕು, ಕಾರ್ಯರತರಾಗ್ಬೇಕು ನಾವು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಚಿಂತನ ಮಂಥನಗಳು ನಡೆದ್ರು. ಅದಾದ್ಮೇಲೆ ಎಲ್ಲ ಪ್ರಾಂತಗಳಿಗೆ ಒಂದು ಕಾಲ್ ಕೊಟ್ರು. ಅದರ ಪ್ರಕಾರವಾಗಿ ಮಾಡಿದ ಇದು ಅಂತ ಹೇಳಿದ್ರೆ, ಹೇಗೆ ಅಖಿಲ ಭಾರತ ಮಟ್ಟದಲ್ಲಿ ಡಾಕ್ಟರ್ಸ್ ಮೀಟ್ ಆಯ್ತು, ಅದೇ ತರ ರಾಜ್ಯದಲ್ಲೂ ಒಂದು ಡಾಕ್ಟರ್ಸ್ ಮೀಟು ಸಾಧ್ಯ ಆದ್ರೆ ಮಾಡೋದು ಅಂತ. ಜೊತೆಗೇನೆ ಒಂದೊಂದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲೂ ಡಾಕ್ಟರ್ಸ್ ಮೀಟ್ ಮಾಡಬಹುದಾ ಅಂತ ಹೇಳಿ ಒಂದು ಚಿಂತನೆ ನಡೀತು. ನಾನು ಮೇಲೆ ರಾಷ್ಟ್ರೀಯ ಸಮಿತಿ ಹೆಸರನ್ನ ಇಲ್ಲಿ ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ, ಮೊದಲನೇದಾಗಿ ನಾನು ರಾಷ್ಟ್ರೀಯ ಸಮಿತಿದು ಪ್ರಾಂತ ಜವಾಬ್ದಾರಿ ಇರೋದು ಒಂದು ಕಾರಣ. ಎರಡು ನನಗಿರುವಂಥದ್ದು. ಎರಡನೇದು, ಈಗಾಗಲೇ ಮಾಡಿ ಅನುಭವಕ್ಕೆ ಬಂದಿರೋಂಥ ಮಾತುಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ನಿಮಗೂ ಎಲ್ಲ ಸಹಕಾರ ಆಗಬಹುದು ಅನ್ನುವಂಥ ಚಿಂತನೆಯಿಂದ ಇಡ್ತಾ ಇದ್ದೀನಿ. ಮತ್ತು ಸಾಧ್ಯ ಆದಷ್ಟು ಈಗ ನಮ್ಗೆ ಕೆಲವು ಅನುಭವಗಳು ಬಂದಿರೋಂಥ ಕಾರಣದಿಂದಾಗಿ ನಮ್ಮಿಂದ ಏನ್ ಸಾಧ್ಯ ಅದನ್ನು ನಿಮ್ಗಳಿಗೂ ಮಾಡಕ್ಕೂ ನಾವು ತಯಾರು. ಈಗಾಗಲೇ ಕೆಲವು ವಿಷಯಗಳಲ್ಲಿ ನಾವು ಒಂದೆರಡು ಹೆಜ್ಜೆ ಮುಂದೆ ಇಟ್ಟಿರೋದ್ರಿಂದಾಗಿ ಅದಕ್ಕೋಸ್ಕರ ಆ ವಿಶ್ವಾಸದ ಮೇಲೆ, ಆ ಧೈರ್ಯದ ಮೇಲೆ ಸಮಿತಿಯ ಹೆಸರನ್ನ ನಾನು ಮೇಲಿಂದ ಮೇಲೆ ತಗೊಳ್ತಾ ಇದ್ದೀನಿ. ನಾವು ಹಾಗೆ ಪ್ರಾಂತದ ಡಾಕ್ಟರ್ಸ್ ಮೀಟ್ ಮಾಡಿದ್ವಿ. ಪ್ರತಿ ಒಂದು ಡಿಸ್ಟ್ರಿಕ್ಟ್ ಇಂದ ಇಬ್ಬಿಬ್ರು ಡಾಕ್ಟರ್ ಬರಬೇಕು. ನಮಗೆ ಸಮಿತಿ ಪರವಾಗಿ 36 ಜಿಲ್ಲೆ ಇದೆ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಹೊಯ್ಸಳ ಪ್ರಾಂತ ದಾವಣಗೆರೆಯಿಂದ ಇಲ್ಲಿವರೆಗೆ 36 ಡಿಸ್ಟ್ರಿಕ್ಟ್ ಅಂತ ನಾವು ಡಿವೈಡ್ ಮಾಡಿರೋದ್ರಿಂದ ಎಲ್ಲ ಕಡೆಯಿಂದ ಇಬ್ಬಿಬ್ರು ಡಾಕ್ಟರ್ ಬರಬೇಕು ಅಂತ. ಪ್ರಧಾನವಾಗಿ ಡಾಕ್ಟರ್ ಲತಾ ವೆಂಕಟರಾಮ್ ಅವರು, ನಿಮ್ಗೆ ಗೊತ್ತಿರಬಹುದು, ರಂಗದೊರೆ ಹಾಸ್ಪಿಟಲ್ನಲ್ಲಿ ಹೆಡ್ ಆಫ್ ದಿ ಇದು ಗೈನಿಕ್ ಯೂನಿಟ್ ಅಲ್ಲಿದ್ದಾರೆ. ಅವರು ಅವತ್ತಿನ ದಿನ ಅಡ್ರೆಸ್ ಮಾಡ್ತಾರೆ ಅಂತ. ಅವರ ಜೊತೆನಲ್ಲಿ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಕಂಠಿ ಅವರು ಸಹ ಅಡ್ರೆಸ್ ಮಾಡಿದ್ರು. ಆಗ 70 ಡಾಕ್ಟರ್ಸು ಭಾಗವಹಿಸಿದ್ರು. ಸಮಿತಿಯ ಕಾರ್ಯಕರ್ತೆಯರು ಎಲ್ಲ ಡಿಸ್ಟ್ರಿಕ್ಟ್ಗಳಿಂದ ಮತ್ತು ರಾಜ್ಯದ ಇವರು ಸುಮಾರು 80 ಮಿಕ್ಕಿ ಸಮಿತಿ ಕಾರ್ಯಕರ್ತೆಯರು ಭಾಗವಹಿಸಿದ್ವಿ. ಆಗ ಅವರು ಒಂದು
ವಿಷಯನ ಹೇಳಿದ್ರು. ಈಗ ರಾಜ್ಯದ ಹೇಗೆ ನಾವು ಡಾಕ್ಟರ್ಸ್ ಮೀಟ್ ಮಾಡಿದೀವಿ, ಅದೇ ತರ ನೀವು ಡಿಸ್ಟ್ರಿಕ್ಟ್ ಡಾಕ್ಟರ್ಸ್ ಮೀಟಿಂಗ್ ಮಾಡಿ. ಅದರಲ್ಲಿ ಪೀಡಿಯಾಟ್ರಿಷಿಯನ್, ಗೈನಿಕಾಲಜಿಸ್ಟ್, ಎಲ್ಲ ವಾಕ್ಸ್ ಆಫ್ ಲೈಫ್, ಎಲ್ಲ ಸ್ಟ್ರೀಮ್ ಡಾಕ್ಟರ್ಸು ಬರಲಿ. ಯಾಕೆಂದ್ರೆ ಸೈಕಿಯಾಟ್ರಿಸ್ಟು ಕೌನ್ಸಿಲಿಂಗಿಗೆ ಬೇಕಾಗತ್ತೆ. ಆಯುರ್ವೇದ್ಯದ ಡಾಕ್ಟರ್ಗಳು ಇವಾಗ ನಾನು ಈ ಮಧ್ಯಾಹ್ನ ಯಾರ ಹತ್ರನೂ ಮಾತಾಡುವಾಗ ಹೇಳ್ತಾ ಇದ್ದೆ, ಆಯುರ್ವೈದ್ಯ ಇದಕ್ಕೆ ಬಹಳ ಉಪಯೋಗ ಅನ್ನೋಂಥ ಒಂದೇ ಕಾರಣಕ್ಕೋಸ್ಕರ ಹೆಣ್ಮಕ್ಳು ಅಡಿಗೆ ಮನೆಯಲ್ಲೇ ಬಹಳ ಜಾಸ್ತಿ ಕೆಲಸನೂ ಮಾಡೋದ್ರಿಂದಾಗಿ ಕಷಾಯಗಳನ್ನ ಜಾಸ್ತಿ ಮಾಡಿ ಲಿಮಿಟ್ಗಿನ ಮಿತಿಮೀರಿ ಕುಡಿದು ಅದರ ದುಷ್ಪರಿಣಾಮಗಳನ್ನು ತುಂಬಾ ಜನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆಯುರ್ವೈದ್ಯದ ಕಷಾಯಗಳನ್ನು ಎಷ್ಟು ಮಾಡ್ಬೇಕು, ಎಷ್ಟು ಕುಡಿಬೇಕು, ಎಷ್ಟು ದಿನ ಕುಡಿಬೇಕು, ಯಾವ ಕ್ವಾಂಟಿಟಿನಲ್ಲಿ ಕುಡಿಬೇಕು, ಅದು ಜೊತೆಗೇನೆ ಲವಂಗ, ಚಕ್ಕೆ ಅಡಿಗೆ ಮನೆಯಲ್ಲಿ ಇರತ್ತೆ, ಅದು ಎಲ್ಲಾನು ಔಷಧಿಯ ಭಾಗಗಳೇ. ಆದ್ರೆ ಅದನ್ನು ಎಷ್ಟೆಷ್ಟು ಉಪಯೋಗಿಸ್ಬೇಕು, ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನೆಲ್ಲ ತಿಳಿಸಕ್ಕೆ ಅದು ಆಯುರ್ವೇದ್ಯದ ಡಾಕ್ಟರ್ ಆಗ್ಲಿ ಎಲ್ಲಾ ಥರದ ಸ್ಟ್ರೀಮಿನ ಡಾಕ್ಟರ್ಗಳು ಬರೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡೋಣ, ಒಂದು ಡಾಕ್ಟರ್ಸ್ ಮೀಟಲ್ಲಿ ಇರಲಿ ಅಂತ. ಹಾಗೆ ನಾವು ಪ್ರಯತ್ನ ಮಾಡಿದಾಗ ಒಂದೊಂದು ಡಿಸ್ಟ್ರಿಕ್ಟ್ ಇಂದಾನು ನಾವು ಪ್ರಯತ್ನ ಮಾಡಿದ್ವಿ ಡಾಕ್ಟರ್ಸ್ ಮೀಟ್ ಆಗ್ಬೇಕು ಅಂತ. ಹೌದು, ಕೆಲವು ಕಡೆ 22-24 ಜನ ಡಾಕ್ಟರ್ಸ್ ಬಂದ್ರು, ಕೆಲವು ಕಡೆ 40-60 ಜನ ಡಾಕ್ಟರ್ಸ್ ತನಕನೂ ಬಂದ್ರು. ಹೀಗೆ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಬಂದ ಮೇಲೆ ಅವರು ಎಲ್ಲರೂ ನಿರ್ಣಯ ತಗೊಂಡಿದ್ದೇನಂದ್ರೆ, ನಾವ್ ಎಲ್ಲರೂ ಸೇರಿ ಮಾತೃ ಸಮಾವೇಶ ಮಾಡ್ಬೇಕು, ಮಾತೃ ಕಾರ್ಯಶಾಲೆ ಮಾಡ್ಬೇಕು, ವರ್ಕ್ಶಾಪ್ ಮಾಡ್ಬೇಕು. ತಾಯಂದ್ರನ್ನ ಆ ವರ್ಕ್ಶಾಪ್ ಕಲಿಯೋದು. ಯಾಕೆಂದ್ರೆ ಮನೆಗಳಲ್ಲಿ ಈ ತಾಯಂದ್ರೆ ಮಕ್ಕಳನ್ನ ಹೆಚ್ಚಿಗೆ ನೋಡ್ಕೊಳ್ಳೋದು. ಮತ್ತೆ ಯಾವುದೇ ಮನೇಲಿ ಒಂದ್ ಮಗುಗೆ ಸ್ವಲ್ಪ ಅನಾರೋಗ್ಯ ಆಯ್ತು ಅಂದ್ಕೂಡ್ಲೆ ಬಹಳ ಸ್ವಾಭಾವಿಕ, ಯಾರಿಗಾಯ್ತು ಅಂದ್ರೂ ಮನೆ ಪೂರ್ತಿ ಅಪ್ಸೆಟ್ ಆಗುತ್ತೆ. ಆದ್ರೆ ಮಕ್ಕಳಿಗೆ ಇಮ್ಯುನಿಟಿ ಎಷ್ಟು ಜಾಸ್ತಿ ಇರೋದು ಅದೇ ಪ್ರಮಾಣದಲ್ಲಿ ಅವ್ರಿಗೆ ಅನಾರೋಗ್ಯ ಆದ್ರೆ ಅಷ್ಟೇ ಬೇಗ ಕೈಕಾಲು ಸೋತ್ ಹೋಗ್ಬಿಡುತ್ತೆ, ಎಲ್ರದ್ದು ಸೋತ್ ಹೋಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಏನೇನು ಬೇಕು ಆ ಎಲ್ಲ ತಯಾರಿಯನ್ನ ಮಾನಸಿಕವಾಗಿ ಮತ್ತು ಫಿಸಿಕಲಿ ಮತ್ತು ಈ ಯಾವುದು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದನ್ನ ತಾಯಂದ್ರಿಗೆ ತಿಳಿಸ್ಕೊಡೋದು. ಈಗ ಹೇಗೆ ಡಾಕ್ಟರ್ ಪೂನಂ ಅವರು ಇಲ್ಲಿ ಉಪಸ್ಥಿತಿದ್ದಾರೆ, ಅದೇ ತರ ಒಂದೊಂದು ವರ್ಕ್ಶಾಪ್ ನಲ್ಲಿ ಅಪ್ರಾಕ್ಸಿಮೇಟ್ಲಿ 30-50 ಜನ ತಾಯಂದ್ರನ್ನ ಕರೆದು ಎಂಥ ತಾಯಂದ್ರ ಬರ್ತಾರೆ, ಅಲ್ಲಿ ಯಾರು ಬರಬಹುದು ಅನ್ನೋದೊಂದು ಚಾಲೆಂಜ್. ಮಹಿಳಾ ಮಂಡಳಿಗಳಿರುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. ಅಂಥ ಮಹಿಳಾ ಮಂಡಳಿಗಳ ತಾಯಂದ್ರು ಬರ್ತಾರೆ. ಭಜನಾ ಮಂಡಳಿಗಳಿರುತ್ತೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರು ರೆಸ್ಪಾಂಡ್ ಮಾಡಿದ್ದಾರೆ ನಮ್ಗೆ. ನಾವು ಸುಮಾರು 350 ವರ್ಕ್ಶಾಪ್ನ ಈಗಾಗಲೇ ಮಾಡಿದೀವಿ ಇಡೀ ರಾಜ್ಯದಲ್ಲಿ. ಬರ್ತಾ ಇದ್ದಾರೆ ಅಮ್ಮ. ಕೇಳ್ತಾ ಇದೆಯಮ್ಮ? ಹಾ, ಕೇಳಿಸ್ತಾ ಇದೆ ಅಕ್ಕ. ಸಮಯ ಓಕೆ. ಎಷ್ಟು ನಿಮಿಷ ಇದೆ ನಂಗೆ? ಆಗೋಯ್ತಾ? ಹಾ, ಇದನ್ ಮಾಡಿ ಪರವಾಗಿಲ್ಲ. ಓಕೆ, ಇನ್ನೊಂದೆರಡು ನಿಮಿಷ. ಅದೇ ತರ ಶಾಲೆಗಳನ್ನ ಭೇಟಿ ಮಾಡಿದ್ರೆ, ಶಾಲೆಗಳಲ್ಲಿ ಮಾತಾಡಿದ್ರೆ, ಈಗಾಗ್ಲೇ ಎಲ್ಲಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಸಮಯ ಕೇಳಿದ್ರೆ ಅವರು ಎರಡೆರಡು ಕ್ಲಾಸಿನ ತಾಯಂದ್ರನ್ನ ಈ ವರ್ಕ್ಶಾಪ್ ಮೀಟಿಂಗಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ನಾವು ಆ ತಾಯಂದ್ರಿಗೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ನು ಹೇಳ್ಕೊಡ್ಬಹುದು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಕೆಲವೊಂದು ಯೋಗಾಸನಗಳನ್ನ ನಾವು ತಾಯಿ ಮತ್ತು ಮಗು, ಒಂದ್ ಮನೆ ಅಂದ್ರೆ ಒಂದ್ ತಾಯಿ 2 ಮಕ್ಳು, 1 ಮಕ್ಳು ಇರ್ತಾರೆ. ಆ 1-2 ಮಕ್ಳಿಗೆ ಆ ತಾಯಿಗೆ ಹೇಳ್ಕೊಡೋದು ಯೋಗಾಸನನ, ಮಗುವಿಗೆ ಹೇಗ್ ಕಲಿಸ್ಬೇಕು ನೀವು ಅಂತ. ಅದೇ ತರ ಮಕ್ಕಳಲ್ಲಿ ಇಮ್ಯುನಿಟಿ ಇರತ್ತೆ, ಅದನ್ನ ಇನ್ನೊಂದ್ ಸ್ವಲ್ಪ ಹೆಚ್ಚು ಮಾಡಕ್ಕೆ ಈಗಾಗ್ಲೇ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಏನಂದ್ರೆ ಅವ್ರಿಗೆ ಮಕ್ಳಿಗೆ ಸಂತೋಷ ಆದ್ರೆ, ಮಕ್ಳು ಖುಷಿಯಾಗಿದ್ರೆ, ಮಕ್ಳು ದಡಬಡ ಓಡಾಡ್ಕೊಂಡಿದ್ರೆ ಅವ್ರಿಗೆ ಇಮ್ಯುನಿಟಿ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಗತ್ತೆ ಅಂತ. ಒಂದೇ ಕಡೆ ಅವ್ರನ್ನ ಕೂಡ್ಸಿ ಕೂಡ್ಲೆ ಮಂಕ್ ಆಗ್ಬಿಡ್ತಾರೆ, ಅದೇ ತರ ಇದು ಕಮ್ಮಿನೂ ಆಗ್ಬಿಡುತ್ತೆ ಅಂತ. ಹಾಗಾಗಿ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಥರದ ಆಟಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದನ್ನ ವಿಡಿಯೋನು ಮಾಡಿದ್ವಿ. ಸಿಡಿಗಳನ್ನು ಕಳಿಸಬಹುದು.
ಮತ್ತೆ ಇದೇ ತರ ತಯಾರಾಗಿರುವಂತಹ ಆಟಗಳನ್ನು ಕಳಿಸ್ಕೊಡ್ತೀನಿ. ಹಾಗಾದ್ರೆ ನೀವು ಈ ತರ ತಾಯಂದ್ರನ್ನ ಭೇಟಿಯಾಗಿ ಇದು ಪ್ರಿನ್ಸಿಪಾಲ್ಗಳನ್ನ ಭೇಟಿಯಾದ್ರೆ ಎರಡೆರಡು ಕ್ಲಾಸಿಂದು 30ರಿಂದ 50 ಜನ ತಗೊಂಡ್ರು ವರ್ಕ್ಶಾಪ್ಗಳನ್ನ ಭೇಟಿಯಾಗಿ ಶಿಕ್ಷಣ ಕೊಡ್ಬೋದು. ಅದು ಬಹಳ ಸಹಕಾರ ಆಗುತ್ತೆ ಅಂತ ಹೇಳಿ ನನ್ನ ಅನುಭವ. ಇಷ್ಟು ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಆಯ್ತು, ಜಾಸ್ತಿ ಸಮಯ ತಗೊಳ್ಳೋಣ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಹೇಗೆ ಇದಾಗಿರ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಈ ತರ ಕ್ಲಾಸಸ್ ಇದು ಎಲ್ಲ ನಡೆದ್ರೆ ನಮ್ಗೂನು ಈ ಒಂದು ಮಹಾಮಾರಿಲಿ ಎಲ್ಲ ಎಷ್ಟು ಬೆದ್ರ ಹೋಗಿದೀವಿ ಅಂದ್ರೆ ಹೆದರ್ ಬಿಟ್ಟಿದೀವಿ. ಏನಾಗತ್ತಪ್ಪ ಈ ಮುಂದಿನ ಇದು ಅಂತ ಒಂದು ಧೈರ್ಯ ನೀಡುವಂತ ಒಂದು ಎಲ್ಲ ಒಂದು ವಿಷಯಗಳನ್ನ ತಿಳಿಸಿದ್ರಿ ಅಕ್ಕ. ವಸಂತಕ್ಕ ಅವರು ನಮ್ಮ ಹೊಯ್ಸಳ ಪ್ರಾಂತ ಕಾರ್ಯವಾಹಿಕ ಇದ್ದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ಪರಿಚಯನ ಮಾಡ್ಕೊಡೋದಿದ್ದೀನಿ ಅಂತ ಹೇಳ್ದೆ, ಅಷ್ಟೊತ್ತಿಗೆ ಬೇರೆ ಇನ್ನೇನೋ ಇದಕ್ಕೆ ಆಯ್ತು. ದಯವಿಟ್ಟು ಕ್ಷಮಿಸಿ ಅಕ್ಕ. ಸುಮಾರು ವರ್ಷಗಳಿಂದ ಅವ್ರು ಬಾಲ ಸೇವಿಕಾ ಅವರು. ಮತ್ತೆ ಬಹಳಷ್ಟು ಬೇರೆ ಬೇರೆ ಇದ್ರಲ್ಲೆಲ್ಲ ಕಂಪ್ನಿಗಳಲ್ಲೆಲ್ಲ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ವಸಂತಕ್ಕ ಅವ್ರು ನಮ್ ಜೊತೆ ಇದ್ದಾರೆ ಅಂದ್ರೆ ಕರ್ನಾಟಕ ದಕ್ಷಿಣ ಪ್ರಾಂತದ ABGP ಕಾರ್ಯಕರ್ತರಿಗೆಲ್ಲ ಒಂದು ಬಲ ಬಂದಾಗೆ. ಅವರು ಇದ್ದಾರೆ ಅಂತಂದ್ರೆ ನಮ್ಗೊಂದು ಶಕ್ತಿ ಇದ್ದಾಗೆ ಅಂತ ಅನ್ಕೊಂಡಿರೋದ್ರಿಂದ ಅದಕ್ಕೆ ಅಕ್ಕ ಅವ್ರ ಶಕ್ತಿ ಇಲ್ದೇನೆ ನಮ್ಗೆ ಆಗಲ್ಲ ಅಂತ ಹೇಳಿ ಮಾಡಿದ್ದು, ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಕ್ಕ ಬಂದು ನಮ್ಗೆ ಸಲಹೆ ಸೂಚನೆಯನ್ನ ನೀಡಿದ್ರು. ಮತ್ತೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳಕ್ಕ. ಮುಂದೆ ನೆಕ್ಸ್ಟ್ ಸೆಷನ್ ಅನ್ನ ಡಾಕ್ಟರ್ ಪೂನಂ ಬಂದಿದ್ದೀರಲ್ಲ? ಹೌದು ಹೌದು. ನಮಸ್ಕಾರ ಮೇಡಮ್. ನಮಸ್ಕಾರ. 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 ಡಾಕ್ಟರ್ ಪೂನಂ ಅಂತ ಹೇಳಿ ಅವರು ಹೆಲ್ತ್ ಕೇರ್ ಕೌನ್ಸಿಲರ್ ಆಗಿದ್ದಾರೆ. ಮತ್ತೆ ಅವರು ಕಳೆದ 15 ವರ್ಷದಿಂದ ಹೆಲ್ತ್ ಕೇರ್ ಕೌನ್ಸಿಲರ್ ಮತ್ತೆ ಸೈಕಲಾಜಿಸ್ಟ್ ಮತ್ತೆ ಸೋಷಿಯಲ್ ವರ್ಕರ್ ಸಹ ಅವರು ಫಾರ್ ರಿಹ್ಯಾಬಿಲಿಟೇಷನ್ ಆಫ್ ಆಲ್ಕೋಹಾಲಿಕ್ ಓಲ್ಡ್ ಏಜ್ಡ್ ಪೀಪಲ್ಸ್. ಸೊ ನಮ್ಗೆ ಪರ್ಸನಲಿ ಮೇಡಮ್ ಅವರು ಸೇವಾ ಕಾರ್ಯ ಮಾಡುವಾಗ್ಲೇನೆ ನಮ್ಗೆ ಸಿಕ್ಕಿದ್ರು. ಅವರ ಒಂದು ಸರ್ವಿಸ್ ಓರಿಯೆಂಟೆಡ್ ಇದನ್ನ ಕಂಡು ನಮಗೂ ಖುಷಿಯಾಗಿತ್ತು. ಅದಕ್ಕೆ ಅವರನ್ನ ಕರೆದು ಅವರ ಮಾರ್ಗದರ್ಶನನ್ನು ಪಡೆಯೋಣ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ವಿತ್ ಎ ಶಾರ್ಟ್ ನೋಟಿಸ್. ಬಟ್ ಫಾರ್ ದಟ್ ರಿಕ್ವೆಸ್ಟ್ ಶಿ ಅಕ್ಸೆಪ್ಟೆಡ್. ರಿಯಲಿ ಥ್ಯಾಂಕ್ಫುಲ್ ಮೇಡಮ್. ಪ್ಲೀಸ್ we request you for your advice for third wave, what we are going to face or what is happening. Thank you ma'am. ಎಲ್ಲರಿಗೂ ನಮಸ್ಕಾರ. Gayatri madam, thank you so much for actually I was not at all prepared and you always come up with something like immediately I need to do it. You are always there. Vashanta madam, whatever you have told, people should really know it. You should come out more publicly and tell people, because the views what you have ತುಂಬಾ ಜನಗೆ ಸ್ವಲ್ಪ ಮುಂದೆ ಹೋಗ್ಬೇಕು ಅಂದ್ರೆ ತುಂಬಾ ಇದು ಇಟ್ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ದೆಮ್. ಅವ್ರಿಗೆ ಅವಕಾಶ ಸಿಗುತ್ತೆ ಹೆಂಗೆ ಮಾಡ್ಬೇಕು. ಸೊ ಇವತ್ತು ಗಾಯತ್ರಿ ಮೇಡಮ್ ನಮ್ಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ದಟ್ ಈಸ್ ಅಬೌಟ್ ಹೌ ಕ್ಯಾನ್ ವಿ ಬಿ ಅವೇ ಫ್ರಮ್ ದಿಸ್ ಕೋವಿಡ್, the third wave, yes, the pandemic, you know, the Delta wave. Am I audible to everyone? Yes, sure ma'am. Yes, yes. Okay, thank you. Thank you. See, actually what has happened in this rise of this COVID-19 pandemic, many of us has seen the virus spread rapidly and it has engulfed our dear ones. I know in our houses we have many people whom we have lost during this COVID war. So protection and vaccination is the only way out that we can keep ourselves away from this deadly virus. So people are very hesitant nowadays. Why should we take vaccine?
should we take the vaccine and if we get COVID? There are many taboo what people are following. They think, no, we should not go for the vaccination. But vaccination, nimage protection, you will get protection from vaccination. So we should try to educate everyone near us, because I see there are all the people here are highly educated. They have been in the society, they have served for our society, like Vasantama madam, Gayatri madam, then Anila madam, Pramila madam, I hope I am correct, then Asha madam, Subhadra madam. Yes, yes. So we all are in some way trying to contribute something to our society. So this has become a very, very hard juncture of our life. And I think everyone will vouch with me that we have never seen something like that. Neither have we studied. We have heard about it. We've heard about the Ebola outbreak. We have heard about so many things, but we had not cited anything like this ourselves. So the only way we can keep ourselves protected is maintaining social distances. By now, everyone knows we should always wear a mask if we are going out anywhere. I know people have not gone out for 1.5 years. Children have not gone out. They are all in online classes. So, and also when we bring, see what I have seen out of my this corona, what I have seen, when the patients were coming to me, it was mostly the females, those who were contracting it. So what I feel, either when the vegetables were coming home, they were not being washed, they were directly being consumed. And then first it is the lady of the house who was getting infected by this deadly virus. So I urge everyone, please, whatever you bring from outside, first you wash it thoroughly. Let it be with normal water. You don't have to buy anything from outside, because we have a pure water which is running in our taps. We can wash it and we can then cook it. Now I will tell you about this Delta variant which is there. So we might be hearing about this Delta variant which has come. So according to the CDC, that is the Center of Disease Control, the Delta variant is increasing and vaccination coverage is recommended highly. Why am I putting so much precise on vaccination? I will tell you a reason. Recently, I had to go and visit one place which is 200 kilometers from Bangalore. So I had to go and check around 50 people there. So when I asked them, ma vaccination aita, they will say, no madam, nan chanagidini. So the reason being is they're not understanding what might fall against them if they take one dose of vaccine or a second dose of vaccine, because they still are in that myth, we should not take vaccination. So please, my earnest request from my side is, whomever you meet, wherever you meet, please tell them to take vaccination. As Vasantama madam has told one more very important thing, yoga and kasaya. It is also very important because it gives you immunity, it is boosting you, and it is keeping you fresh. So that is also very much required. So now what has happened with this Delta virus is, this strain has mutated on the spike protein that makes it easier for it to infect the human cells. So the Delta variant causes more infection and spreads very faster than easily from SARS-CoV-2. And I think every one of us know, it was first identified in India in December 2020, and it led to a major outbreak. And this Delta virus is 50% more contagious than the Alpha variant. So some data also suggest that the Delta variant might cause severe illness than the previous strains in vaccinated persons, in unvaccinated persons. So unvaccinated persons, those who have not taken vaccines, they remain the greatest concern
for getting the infection more. So fully vaccinated people appear to be having less infection and for a shorter period. Now say suppose I have taken first dose of COVID-19 vaccination as a Covishield or Covaxin or Sputnik, anyone which is available today in our market. Okay. And the PHCs also are giving it. Now, once I had taken the COVID vaccine, first vaccine dose, what happens is, and I get COVID, I get infected with a virus. So if there was a chance for me to get 80% infected, but my chances now lowers to 40%. So the harm to my lungs, to me, becomes lesser. So vaccination is required. I pledge everyone, wherever you go, everyone, please make sure that people take the vaccine. That is one. So vaccines are playing a very crucial role in limiting the spread of this virus. And it's also minimizing the severe disease. Now, sometimes people say, Madam, I have taken second dose, 2 doses, but still I got this virus. Now I'll tell you, there are some underlying diseases. Some people have hypertension. Some people are having diabetes. Some people are obese. So because of these underlying diseases, it becomes little difficult for the body to make its immune system. Yeah, the immune system is not proper to boost you and keep you against this virus. So these are the few things which we should take care. And everyone knows by now what are the symptoms. So we have common cold. Yeah, and there is something which has come up with the Delta virus, what we are just coming to know now, because it's still in studies. A person is having persistent cough. He is having sore throat. And with addition to significant loss of smell and running nose. See, running nose was not there previously. People would have cough, cold, fever, loss of smell, loss of taste. But now running nose and sore throat is adding up to it. So Delta variant could be a catastrophic in some communities, particularly rural, with limited access to care, because people don't have the care. Who is there now? Like Gayatri madam, Vasanta madam, Anila madam, Pramila madam, Asha madam, Subhadra madam, and I can't see the last name. I'm so sorry. So you all are, yeah, yes, you all are trying to give something to the society, right? But what about the places where people really can't get it? What about the very, very, means the places where there are a lot of huts and villages and people don't know about vaccines. And if they know also, they are very much reluctant to go and take the vaccines. So vaccines is going to play and is playing a major role in keeping you away from this virus. So as we all know, you all are more learned, you all have more experience in your own fields. So we should make people understand that this vaccine is not going to harm you. When we were children, we used to take that BCG at the time we were born. Did we know why is it given? It is a must. We have to take it. I think Gayatri madam also has taken BCG, right? Correct. Yes, yes. So yes. So it also yes, yes, excellent. So that is what I'm saying. Why not we make it a must that whomever we meet, first topic should not be how are you? Are you vaccinated? Like all of us, see, we are. If God has given us stands today in life, Gayatri madam has taken such a beautiful topic. Okay, people are not yet still thinking about it, and it is a Mahila Mandali. All ladies are here, those who are doing great work for the society. First thing we meet anyone, are you vaccinated? Let it be anyone, because now it is started from 18 years and above. Before there was a waiting list that you can take only after 45 years, but now it is not there.
So people should be, pushed more that you should start taking it. So now what happens is, what sets Delta apart, what is that, which is Delta is separate and what was the other variant? So experts say is how much virus is produced by this who are infected. So in the Delta variant, it is the virus load which is making it separate from the previous variant. And patients with higher viral loads are more likely to pass the virus to other people. So now if I'm talking to Gayatri madam, madam does not know whether I have a higher virus load unless I'm sick. Even I don't know whether madam is having. So it is only by testing, simply socializing, keeping your socialize, but do online socializing. Don't go and socialize in crowd. It is not required. Right? So this viral load is the main thing, which is, the strain which is present. So the Delta variant could be 40 to 60% more contagious than the Alpha variant, which was previously the dominant strain. So these are the things, and everyone by this time knows that we do the simple test as RT-PCR. Everyone knows that very, very well. Okay. So what is happening is it is an inverse relationship. So a low CT means there is a lot of virus and you are able to get a positive result in the earlier test. So CT is nothing but the cycle threshold. Okay. So this is how we come to know the viral load in a patient when he is sick and how much virus does he contain. So how he is susceptible of, and he is contagious, he can spread the virus further. Okay. So now this is one, and another one is Delta plus variant. I hope most of you have heard about it. Yes, madam. Yes. Yeah, that is one Delta variant. Then one more is there. So it is not like class 1, 2, 3, 4. It is like that. So now another one is there, Lambda variant. Lambda. Another one is there, Epsilon variant. So the Epsilon variant has been about 20% higher transmission according to the CDC. It was downgraded from variant of concern to a variant of interest. On 29th of June, due to a decrease in cases across the US, the data that showed vaccines are effective on this Epsilon variant. Okay. And the Lambda is like, Lambda has several mutations that are similar to other contagious variants. So the New York Times reported, but scientists are yet sure how risky it is about the Lambda. So the variant accounts for less than 1% of case in the UK. So currently these variants are present. It's not that it is going to come. It is already there. It is among other countries. It's only that what we are seeing with us. So this brings me to whatever I could share my knowledge about the Delta variant, how we can take little responsibilities, how we can save our society. So if anyone has questions, please raise your hand and you may ask. Thank you so much. Thank you so much, ma'am. Anybody have any questions? Questions are there actually for me and all. The Delta variant. So it is not displaying in the okay, it's not coming. Yeah. So, but it is displaying in the CT scan. So that is what I got affected. So in that, no, madam, you did not, madam. Not, no, madam. See, you did, when did you get you got COVID? 1.5 months back.
Okay. So what happens, I will tell you, there is a reason for that. Sometimes our X-ray, Huh. a plain chest X-ray gives us, it will show us the markers, whether your lungs are infected or not. One. Secondly, RT-PCR can show you negative report, but you are positive. Huh. That is what ಹಂಗೆ happened. ಆಗಿ what happens, we miss out the cases. ಇವಾಗ ತುಂಬಾ ದಿವಸ ಆಯ್ತು RT-PCR ಆಯ್ತು, RT-PCR ನೆಗೆಟಿವ್ ಇದೆ, ಬಟ್ ಜ್ವರ ಇದೆ, ಎಲ್ಲ ಇದೆ, ಬಟ್ ಯು ಆರ್ ನೆಗೆಟಿವ್ ಅಂತ ತೋರಿಸ್ತಾ ಇದೆ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಇಸ್ ಒಂದು ಎಕ್ಸ್ರೇ ಮತ್ತೆ HRCT, ಒಂದು ಸಿಟಿ ಸ್ಕ್ಯಾನ್ ಚೆಸ್ಟ್ ಯಾವಾಗ ಬೇಕು ಅಂದ್ರೆ ಗಿವ್ಸ್ ಯು ಕನ್ಫರ್ಮೇಶನ್ what is happening, because the faster we come to know what is happening, the faster your recovery is. Huh. That is what my Yes. mild infection was there, but that one was Delta variant. We come to know like that. Okay. It happened. Okay. Okay. So we are that- very that's grateful why that you are what you told good. is, Yes. we got information and knowledge also. Pramilaka, any questions? Yeah. ಹೇಳಿ ಮೇಡಮ್. ಮೇಡಮ್, ಮೇಡಮ್. ಈ ಕೊರೋನಾ ಪಾಸಿಟಿವ್ ಬಂದವರು ಮೇಡಮ್. ಜಾಸ್ತಿ ಇಮ್ಯುನಿಟಿಯನ್ನು ಹೊಂದಿರ್ತಾರೇನ್ರಿ ಮೇಡಮ್? ಅವರು ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹೌದು ಮೇಡಮ್. ನಾವು ವ್ಯಾಕ್ಸಿನ್ ಹೌದು ಮೇಡಮ್. ಅಂತವ್ರಕ್ಕಿಂತನೂ ಜಾಸ್ತಿ ಇಮ್ಯುನಿಟಿ ಪವರ್ ನ ಹೊಂದಿರ್ತಾ ಇದಾರೆ ಅಂತ ಕರೆಕ್ಟ್ ಕೇಳ್ತೇನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದಕ್ಕೆ ಸಪೋಸ್ ಮೇಡಮ್ ಇವಾಗ 1st ಜೂನ್ಗೆ ನಮ್ಗೆ ಕೋವಿಡ್ ಬಂದಿದೆ ಅನ್ಸ್ಕೊಳ್ಳಿ. 1st ಜೂನ್ ನಮ್ಗೆ 90 days ತಕ್ಲೆ ವ್ಯಾಕ್ಸಿನ್ ಬೇಡ, ಏನು ಬೇಡ. ಯಾಕೆಂದ್ರೆ ನಮ್ ಒಳಗಡೆ ಇದು ಇಮ್ಯುನಿಟಿ ಬಂದಿದೆ. ಓಕೆ. ಸೊ ಆಂಟಿಜೆನ್ ಆಂಟಿಬಾಡೀಸ್ ಇದೆ. ಸೊ ಆಂಟಿಜೆನ್ ಇಸ್ ಮೋರ್ ಹಂಗೆ. ಹ್ಮ್. Madam, anyone else questions? Any doubts you have? Any doubts? Any doubts you have? So I hope Gayatri madam, whoever is here today in your group, everyone is vaccinated, 1st and 2nd dose. First dose everyone is over. Good, good, good. Second dose is Yeah. mine is over. Okay. And Ananditi is also over. Yes. Sandhya is also Hello, over. hello. both Hello, both Sandhya ma'am. doses over. So in Very our good, very good. families and all, everyone we made them to vaccinate. Super, super, super. In our house, Very- all 6 of us are vaccinated, both shots. Oh, excellent, madam. Excellent. Very nice. So, madam, if you all go out anywhere, no, you see anyone not wearing a mask, you just, you know, because we are the people of the society. One change can change everything. Anyone is there not wearing a mask, you tell him, see, you are risking your life. I am not interested. You are risking my life. Please wear a mask. Actually, See, when you don't know, ma'am. Suddenly, just to talk, I removed. And yes. once we are. See, madam, it is nothing. You know, we have to create the awareness. If we are madam. creating the awareness, everyone will follow. True. Madam, how you all have taught your children from day one? Yes, yes, madam. Please tell me, Sandhya, madam. Actually, Tell me, when madam. when I go out to take vegetables, when the cart fellow, when the vendor comes, I tell him, "Appa, neenu mask hakondilla, nin tarkari beda. Correct. Mask hakko tarkari togotivi." And I have seen that our gardener and our both maids are vaccinated twice. They have got all the 2 Very shots. nice. Our family full has been vaccinated, everything. And in our whole road, I have gone to every house and I have told them that they should get vaccinated. And I have seen to it that everyone in our road at least, they are vaccinated. They have got both the shots. Excellent, madam. Excellent, Sandhya, madam. Yes, Oh, Asha, madam, say something. Enu heli, madam. Asha madam and Sri Lakshmi madam is also there. Yes. Hello, Sri Lakshmi, madam. Yes. Actually, I'm not able to see the down name actually. Namaste, madam.
ನಮಸ್ತೆ ಮೇಡಮ್, ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್ ಹೇಳಿ ಮೇಡಮ್. In our family also we have vaccinated, madam. Oh, super All of madam. us were Very nice, vaccinated. very nice, Yeah. very nice. See madam, actually I don't know whether in your family or not, we have lost very people, you know, by the grace of God I could save 250 people, but out of that 2 people I have lost. That is from our own family. Okay, though we know in and out of COVID. ಯಾರ್ದು ಒಂದು ಸೌಂಡ್ ಬರ್ತಾ ಇದೆ ಅಲ್ಲಿಂದ, ಒಂದು ಮ್ಯೂಟ್ ಮಾಡಬಹುದಾ? ನಿಮ್ದೇನೋ ಸೌಂಡ್ ಬರ್ತಾ ಇದೆ. ಥ್ಯಾಂಕ್ ಯು. ಏನು ಸಂಧ್ಯಾ ಮೇಡಮ್ ಮನೆಯಲ್ಲಿ ಏನು ಬಂದಿದೆ ಮೇಡಮ್? ಎಸ್, ಹಲೋ, ನಮಸ್ಕಾರ ಸುಭದ್ರ ಮೇಡಮ್. So we have seen, I have seen death. See, before also we have seen death, madam. Everyone must have, you know, seen deaths. But death from suffering after getting treatment, it is very painful. And if we can see, once we are born, one day we have to die, all of us. Correct. We all know that. We have to accept that. Our children also knows that. But what can we do? We can try to make that, if we can save someone, at least the way all of you have joined together in this afternoon, taking out your time. I know everyone at home means you are more busy. You are more than busy. But if we can educate people, no pa ನೀವು ಏನ್ ಮಾಡ್ತಾ ಇದ್ದೀರಾ, it is not correct. Take vaccine ತಗೊಳ್ಳಿ, ಏನು ಆಗೋಲ್ಲ. ಏನಾಗುತ್ತೆ ಮೇಡಮ್? If it is your child, you will not give him food. If it is your child, you will not give him school books. You have given, you have done all your part. So why can't you take vaccine? If we can save at least 1% of our society by taking vaccine, by educating them, you vaccine ತಗೊಳ್ಳಿ, there is no harm. I have seen people in our own thing where people say, no, I don't want to take vaccine. And later on they come to me and said, where is the vaccine? You can guide me, I will go. Because people understand it very late. So that becomes a problem. Yes, madam. Shri madam wants to say something. Madam, madam. ನನ್ನ ಹತ್ರನೂ ಕೆಲವರು ಹೇಳಿದಾಗ ಈಗ ವ್ಯಾಕ್ಸಿನೇಷನ್ ಅಗತ್ಯ ಇಲ್ಲ, ನಮ್ಗೇನೂ ಬರೋದಿಲ್ಲ ಅಂತ ಹೇಳಿರೋದಿದೆ. ಆವಾಗ ನಾನೇನು ಹೇಳಿದ್ದೀನಿ ಅಂತಂದರೆ, ಸದ್ಯ ಇಲ್ಲಿ ತನಕ ಏನೂ ಬಂದಿಲ್ಲ, ಮುಂದಕ್ಕೂ ಬರೋದು ಬೇಡ, ಮತ್ತೆ ಟಫ್ ರೂಲ್ಸ್ ಹಾಕ್ತಾರೆ ವ್ಯಾಕ್ಸಿನೇಷನ್ ಆಗಿರಲೇಬೇಕು ಅಂತ. ಅದಕ್ಕಾಗಿ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಂಬಿಡೋಣ, ಮತ್ತು ಅವ್ರ ಹತ್ರ ಹೇಳಿಸ್ಕೊಳ್ಳೋದು ಬೇಡ ಅಂತ ಆ ಥರ ಹೇಳಿ ನಾನು ಮೋಟಿವೇಟ್ ಮಾಡಿದ್ದೀನಿ. ಒಳ್ಳೆ ಕೆಲಸ ಮೇಡಮ್, ವೆರಿ ನೈಸ್, ಎಕ್ಸಲೆಂಟ್. ಗಾಯತ್ರಿ ಮೇಡಮ್, ಎಲ್ಲಿ ಮೇಡಮ್? ಶೋರ್ ಮ್ಯಾಮ್. ನಾವೂನು ಸಹ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲರಿಗೂ ಎಲ್ಲೇ ಹೋಗ್ಲಿ ಯೂಶಲಿ ಮಾಸ್ಕ್ ಹಾಕೊಳ್ಳಲ್ಲ, ಅದನ್ನ ಒಂದು ಹೇಳ್ತೀವಿ. ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ ನಮ್ಮ ಒಂದು ಫ್ಯಾಮಿಲಿಗಳಲ್ಲೇನೆ ಕೇಳ್ತಾ, ಫಸ್ಟ್ ಫೋನ್ ಮಾಡಿದ್ರೆ ವ್ಯಾಕ್ಸಿನೇಷನ್ ಆಯ್ತಾ ಅಂತಾನೆ ಶುರು ಮಾಡ್ತೀವಿ. ಸೊ ಹಾಗಾದ್ರಿಂದ ಒಂದೆಲ್ರಿಗೂ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟು ಅನ್ನೋದು ಒಂದು ಬಂದಿದೆ ಮೇಡಮ್. ಮತ್ತು ನಮ್ಮನೆ ಫ್ಯಾಮಿಲಿನಲ್ಲಿ ಆಲ್ಮೋಸ್ಟ್ ಎಲ್ಲರೂ ವ್ಯಾಕ್ಸಿನೇಷನ್ ಆಗಿದೆ. ಫಸ್ಟ್ ಡೋಸ್ ಅಂತೂ ಕಂಪಲ್ಸರಿ ಆಗಿದೆ. ಸೆಕೆಂಡ್ ಡೋಸ್ಗೆ ವಿ ಆರ್ ವೇಟಿಂಗ್ ಫಾರ್ ದಟ್ ಡೇಟ್ ಟು ಕಮ್. ಸೊ that's what we are doing. Now it is looking so nice. ಎಲ್ಲರೂ ಮನೆಯಲ್ಲಿ ಇದ್ದಾರೆ, but nothing. We are trying to wear mask. At least we are setting an example. If we do it, why should that other person not do it? That person has to do it. Yes. Right. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾನು ಭಾಜಪ ಬ್ಯಾಟ್ರಾಯನ್ಪುರ ವೈಸ್ ಪ್ರೆಸಿಡೆಂಟ್ ಇದ್ದೀನಿ, ಭಾರತೀಯ ಜನತಾ ಪಕ್ಷದ್ದು. ಹಾಗೆ ಬೆಂಗಳೂರು ಜಿಲ್ಲೆ ಉತ್ತರದಿಂದ ಸೀನಿಯರ್ ಸಿಟಿಜನ್ಗೆ ನಾನು ತುರ್ತು ವ್ಯವಸ್ಥೆಗೆ ಇದಿದ್ದೆ. ಅಲ್ಲಿ ನಾನು 40 ಜನಕ್ಕೆ ಬೆಡ್ ಕೊಡ್ಸೋ ವ್ಯವಸ್ಥೆ ಕೂಡ ಮಾಡಿದ್ದೆ. ಹಾಗೆ ವ್ಯಾಕ್ಸಿನೇಷನ್ ಕೂಡ ಒಂದು 500 ಜನಕ್ಕೆ ನನ್ನ ಕಡೆಯಿಂದ ಹೋಗಿ ಕರೆದು ಇಂಥ ಸೆಂಟ್ರಲ್ಲಿ ಇಂಥ ದಿವಸ ಇಂತಿಷ್ಟೊತ್ತಿಗೆ ಹಾಕ್ತಾ ಇದ್ದಾರೆ, ಹಾಕ್ಸ್ಕೊಳ್ಳಿ ಅಂತ ಹಾಕ್ಸಿದ್ದೀನಿ. ಹಾಗೆ ಈಗ ಕರ್ನಾಟಕ ರಾಜ್ಯಕ್ಕೆ ನನ್ನನ್ನ ಬ್ಯಾಟರಾಯನಪುರದಿಂದ ಆರೋಗ್ಯ ಅನ್ನೋ ಒಂದು ವಿಷಯಕ್ಕೆ ದಿಕ್ಸೂಚಿ ಭಾಷಣಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಮಾರ್ಗದರ್ಶನ ಸಹಕಾರ ನನಗೆ
ಆ ಸಮಯದಲ್ಲಿ ಸಂಪೂರ್ಣ ಬೇಕಾಗ್ತದೆ. ಅದು ಆವಾಗ ನಾನು ನಿಮ್ಮನ್ನ ಸಹಾಯವನ್ನು ಕೇಳ್ತೇನೆ ಅನ್ಕೊಳ್ತೇನೆ. ಖಂಡಿತ ಖಂಡಿತ ಮೇಡಮ್. ಆರೋಗ್ಯದಲ್ಲಿ ಡಾಕ್ಟರ್ ಆಗಿರೋದ್ರಿಂದ, ವೈದ್ಯರಾಗಿರೋದ್ರಿಂದ ನಿಮ್ಮಲ್ಲಿ ನನ್ಗೆ ಸಂಪೂರ್ಣ ಮಾಹಿತಿ ಸಿಗ್ಬಹುದು ಅಂತ. ನಾನು BCom ಗ್ರಾಜುಯೇಟ್ ಇದ್ದೀನಿ, ಹಾಗೆ ಡಿಪ್ಲೊಮಾ ಇದ್ದೀನಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಹಾಗಾಗಿ ನನ್ಗೀಗ ಆರೋಗ್ಯ ಅಂತ ಬಂದಲ್ಲಿ ನಿಮ್ಮೆಲ್ಲರ ಮಾರ್ಗದರ್ಶನ ಮಾಹಿತಿ ಬೇಕಾಗ್ತದೆ ಅಂತ ನಾನು ನಮ್ ಕಡೆಯಿಂದ ಏನು ಸಹಾಯತೆ ಆಗುತ್ತೆ ನಾನು ಮಾಡ್ತೀನಿ ಖಂಡಿತ. ಗಾಯತ್ರಿ ಮೇಡಮ್ ಬೆಳಿಗ್ಗೆ ಫೋನ್ ಮಾಡಿ ಮೇಡಮ್, ನೀವು ಮಾಡ್ಲೇಬೇಕು ಹಂಗೆ. ಖಂಡಿತ ಮ್ಯಾಮ್, ಖಂಡಿತ ಅಷ್ಟೇ. ಖಂಡಿತ ಮಾಡಿ. ಓಕೆ ಮ್ಯಾಮ್, ಓಕೆ ಶೋರ್. ಇದೀನಿ. ತುಂಬಾ ಥ್ಯಾಂಕ್ಸ್ ಮ್ಯಾಮ್, ಬಂದು ಇಷ್ಟೊಂದೆಲ್ಲ ವಿಷಯಗಳನ್ನ ನಮ್ಗೆಲ್ಲ ತಿಳಿಸ್ಕೊಟ್ರಿ. ಐ ಆಮ್ ಸೋ ಹ್ಯಾಪಿ. ನೀವು ಇಷ್ಟೊಂದು ವಿಷಯನ ತಿಳಿಸ್ಕೊಟ್ಟಿದ್ದು ನಮ್ಗೆ ನಿಜವಾಗ್ಲೂ ಇಂಪಾರ್ಟೆಂಟ್ ಇತ್ತು ನಿಮ್ಗೆ ತಿಳ್ಕೊಳ್ಳೋದು. ಅಮಿಲಾ ಮೇಡಮ್, ಮತ್ತೆ ನೀವು ಇದೆಲ್ಲ ಎಲ್ಲರೂ ಗೈಡ್ ಮಾಡ್ಬೇಕು ವಾಟ್ ವಿ ಶುಡ್ ಡೂ. ಎಸ್, ಹಾ ಡೂ ಇಟ್. ಮೇಡಮ್, ನಾನು ಎಲ್ರಿಗೂ ಅದೇ ಹೇಳ್ತೀನಿ, ಕೊರೋನಾ ವೈರಸ್ ಇನ್ನೂ ಹೋಗಿಲ್ಲ ಸರ್ ಅಂತ ಹೇಳ್ತೀನಿ ಎಲ್ಲರಿಗೆ. ಅದ್ರ ಬೆಟ್ಟ ಆದ್ರೆ ಮಾಸ್ಕ್ ಹಾಕ್ತಿದ್ರೆ ಇನ್ನೂ ಹೋಗಿಲ್ಲ ಸರ್, ಅದು ಇನ್ನೂ ಇದೆ ಸರ್ ಅಂತ ಹೇಳ್ತೀನಿ. ಆಶಾ ಮೇಡಮ್, ನಿಮ್ಗೆ ಇನ್ನು ನಿಮ್ ಕರೆ ಬೈಚನಪುರ ಅಲ್ಲಿ ಒಂದು ನಾನು ಹಾಸ್ಪಿಟಲ್ ಇಂದ ಕರಿತೀನಿ. ಓಕೆ, ಬಟ್ ಅವ್ರು PHC ಸ್ವಲ್ಪ ಕಡಿಮೆ ಅವ್ರು ಬರೋದು ವ್ಯಾಕ್ಸಿನ್ಗೆ. ವ್ಯಾಕ್ಸಿನ್ ಡ್ರೈವ್ ಮಾಡ್ಬೇಕು ಅಂದ್ರೆ ಮಾಡ್ತಾನ. ಆಯ್ತು ಆಯ್ತು, ಸಂತೋಷ ಮೇಡಮ್. ಮಾಡ್ತೀನಿ ಖಂಡಿತ. ಹ್ಮ್. ಸರಿ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಧನ್ಯವಾದ. ಧನ್ಯವಾದಗಳು ಮೇಡಮ್. ಗ್ರಾಹಕ ಪಂಚಾಯತ್ ಆರೋಗ್ಯ ಎಲ್ಲಾರ್ದು. ಹಲೋ ಪೂನಂಜಿ, ಹಾ ಮೇಡಮ್. ಪೂನಂಜಿ, ಇವತ್ತಿನ ದಿನ ನೀವು ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಡೆಲ್ಟಾ ವೈರಸ್ ಇನ್ನೂ ಹೆಚ್ಚು ರೀತಿಯಲ್ಲಿ ಪ್ರಸಾರ, ಒಬ್ಬರಿಂದ ಒಬ್ಬರಿಗೆ ಕಾಂಟಿಜೆಂಟ್ ಇದೆ, ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ಪ್ರಸಾರ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ. ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಅಂತ ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿದ್ರಿ. ನಿಮ್ಮಿಂದ ನಮ್ಗೆ ಒಳ್ಳೆ ಮಾಹಿತಿ ಸಿಕ್ತು. ತುಂಬಾ ಧನ್ಯವಾದಗಳು ಮೇಡಮ್. ನಾವು ಖಂಡಿತ ನಿಮ್ಮನ್ನ ಫಾಲೋ ಮಾಡ್ತೀವಿ ಮ್ಯಾಮ್. ನೀವು ಹೇಳಿದ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದೀವಿ. ಸೊ ದಟ್ ನಾವು ಮುಂದೆ ನಾವು ಎಲ್ಲೇ ಒಂದು ಕಾರ್ಯಕ್ರಮ ಮಹಿಳೆಯರ್ದಿರ್ಬೋದು, ಮುಂದೆ ಇನ್ನೊಂದು ಸೆಷನ್ ಮಾಡೋರಿದ್ದೀವಿ. ಸೊ ಅವಾಗ್ಲೂ ನಾವು ಎಲ್ಲರಿಗೂ ಕಾಮನ್ ಆಗಿ ಮಾಡ್ತೀವಿ. ಈಗ ಬರೀ ಲೇಡೀಸ್ಗೆ ಅಂತ ಮಾಡಿದ್ವಿ. ನೆಕ್ಸ್ಟ್ ಇದ್ರಲ್ಲಿ ನಾವು ಎಲ್ಲರಿಗೂ ಓರಲ್ ಆಗಿ ಓವರ್ ಜೆಂಟ್ಸ್ ಲೇಡೀಸ್ ಅಂತಲ್ಲ, ಎಲ್ಲ ಕಾರ್ಯಕರ್ತರಿಗೂ ಮಾಡ್ತೀವಿ. ದಯವಿಟ್ಟು ಮೇಡಮ್ ಅವತ್ತೂ ಸಹ ನೀವು ಸೇರಿ ನಮ್ಗೆ ಇನ್ನು ವಿಷಯದ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೇಕು. ಇಷ್ಟು ಕಡಿಮೆ ಸಮಯದಲ್ಲಿ ನೀವು ಇಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು. ನಿಮ್ದು ಪ್ರೀತಿಯಿಂದಾನೇ ಮೇಡಮ್, ನೀವು ಮಾಡ್ಲೇಬೇಕು. ನಾನು ರೆಡಿ ಇರ್ಲಿಲ್ಲ, ಏನಿಲ್ಲ, ಬಟ್ ನಮ್ಗೆ ತುಂಬಾ ಖುಷಿ. ನೀವು ಅಷ್ಟು ನಾವು ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡಿದ ತಕ್ಷಣ ನೀವು ಬಂದು ಒಪ್ಪಿ ಮಾಡಿದ್ರಲ್ಲ, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಇನ್ ಅವರ್ group we are having our Rashtriya Mahila Pramukh Anila Jagat Didi is there. She is from Bhopal. Anila Didi, ha, namaste Didi. Ha, namaste. Namaste. Oh, namaste madam. हाँ, she is the Rashtriya Mahila Pramukh for Akhil Bharatiya Grahak Panchayat. We are actually ours is a movement. Didi is going to tell about our BJP as well as our stand in this Corona pandemic. What and all the seva karya we are doing. She is Saha Sachiv, Rashtriya Saha Sachiv also. So I request Anila Didi, she is professionally pathologist. So I request Anila Didi to take session and say a few words. Thank you. Thank you, Didi. Thank you, Gayatri. Adaniya Vasantakka, respected doctor. I am glad to deliver. मुझे हिंदी में बोलना है, इंग्लिश में? Yes, yes. हिंदी में बोलूं? Okay. Yeah, no problem. Okay.
मुझे गायत्री ने बोला कि मुझे कोरोना की थर्ड वेव के बारे में बोलना है, तो अधिकतर चीजें तो सभी आप लोगों को पता ही है और डॉक्टर साहब ने और वसंतक्का ने भी बता भी दी हैं। मुझे कुछ चीजें आप लोगों को बतानी है। वो ये है कि हम लोग ये सोच रहे हैं कि हमने वैक्सीन लगा ली तो हम फ्री हो गए, पर ऐसा नहीं है। चाइना में आजकल बहुत केस आ रहे हैं, 12 प्रोविंसेस उसके ब्लॉक्ड हो गए हैं, लॉकडाउन हो गया है वहाँ। और 20 जुलाई के बाद से वहाँ 1 दर्जन शहर तो टोटल लॉकडाउन में है। क्यों? क्योंकि उनके यहाँ वैक्सीन लगने के बाद हुआ क्या है कि 3 महीने में वैक्सीन का असर कम होने लगता है। तो हम लोगों को वैक्सीन तो जरूर लगवाना है, लेकिन ये नहीं सोचना है कि अब हम बिल्कुल इम्यून हो गए या अब हमको नहीं हो सकता। जो कोरोना वायरस की थर्ड वेव की बात हो रही है वो इसीलिए हो रही है कि लग रहा है कि तब तक कहीं कहीं जो पहले वैक्सीन लग गई हैं उसके बाद कोरोना का असर फिर से थोड़ा थोड़ा ना होने लगे। इसलिए हम चाह रहे हैं कि 2 गज की दूरी और मास्क जरूरी, वो तो करना ही है, वैक्सीनेशन के बाद भी करना है। एक बहुत महत्वपूर्ण चीज मैं समझती हूँ, आप लोगों को बता दूं कि अमेरिका जैसे पढ़े लिखे देश में आज की डेट में 6 महीने में सबसे अधिक केस आ रहे हैं। वहाँ 1 लाख के करीब केस का आंकड़ा आ रहा है। क्यों आ रहा है? वैक्सीन कम लगी है और जो लगी हैं उन लोगों ने मास्क लगाना बंद कर दिया। मास्क लगाना बंद नहीं कर सकते किसी भी हालत में। ये पिछले 3 दिनों में 35% की इंक्रीज है केसेस में अमेरिका में। अब आप समझ लीजिए, हम लोग तो आजकल सिर्फ हमारे यहाँ आ रहे हैं 28,204 केस आज की डेट में और 373 डेथ्स हैं। इतना कम पर आ गए हैं। लेकिन यदि हमने मास्क लगाना की दूरी का ध्यान नहीं रखा तो ये किसी भी दिन बढ़ सकता है। हम लोगों ने करीब 52.56% हमारी सेंट्रल गवर्नमेंट ने वैक्सीन दी हुई है स्टेट्स को और यूटीज को, जिसमें से 51 करोड़ हम लोग वैक्सीन लगवा चुके हैं। लेकिन आपको एक चीज और बताऊं, डेल्टा वेरिएंट के बाद भी डिफरेंट वेरिएशंस हर एक वायरस के होते हैं। मैं एक पैथोलॉजिस्ट हूँ, मैंने सार्क को देखा, मैंने और भी सारे वायरसेस को देखा, तो उसमें भी यही होता है कि वायरस का असर कम हो जाता है लेकिन वेरिएशन बराबर होता रहता है। अब जब ज्यादातर लोगों को वैक्सीन लग गई है तो बचा कौन है? बचा है हमारा बच्चों वाला वर्ग, उनको हमें बचाना है। और बच्चों को बचाने के लिए बच्चों को मास्क की ट्रेनिंग बहुत अच्छे से देनी है, हैंड हाइजीन की ट्रेनिंग देनी है, उनके खाने पीने का ध्यान रखना है और हमको सबको ये बताना है कि किस तरह से इस चीज़ों का ध्यान रखें। अब एक बात और भी ध्यान में रखिए, आप लोग हमेशा से कहीं भी जाएं ये सोच के जाएं कि बीमारी अभी हमारा 1-2 साल पीछा नहीं छोड़ने वाली है। यदि हम किसी भी प्रकार की उसमें कमी करते हैं तो बहुत ज़्यादा हम परेशान हो सकते हैं। बच्चों की वैसे हम लोग अनुमान लगा रहे हैं कि जैसा होता है धीरे धीरे इसका वायरस का असर कम होने लगेगा, लेकिन जब हम देखते हैं अमेरिका में इतने अधिक केसेस आ रहे हैं तो कोई ज़रूरी नहीं है। हमको अपने बच्चों को बचाने के लिए उनकी सिम्टम्स पे जाना पड़ेगा। उनकी सिम्टम्स क्या होंगी? ये अब ज़्यादातर पेट पे असर करेगा, डाइजेस्टिव सिस्टम पे असर करेगा और दस्त, उल्टी, बुखार और या थोड़ा बहुत नौशिया, जो कहते हैं उल्टी की भावना होगी। उससे हम लोगों को समझ में आना चाहिए कि कोरोना की संभावना है और उससे हमें घबराना नहीं है। हमको उससे बचाने के लिए बचना है कि कहीं दूसरे बच्चों में ना लगे, कुछ ना हो। इसलिए कोशिश ये करनी है कि किसी भी प्रकार बाहर कम से कम निकले बच्चे, और जब भी निकले तो मास्क पहन के निकले, हाथ धोएं वहां से आके बिल्कुल, और कभी भी बाहर का खाना खाने से बचें, क्योंकि बाहर के खाने में पानी और खाना दोनों प्रदूषित होने की संभावना बहुत अधिक रहती है। इसके अलावा एक महत्वपूर्ण चीज ये भी हमको ध्यान रखनी पड़ेगी कि हमें अपनी टेस्टिंग करवानी पड़ेगी
और बहुत ज्यादा संख्या में हमको अपने आसपास के लोगों को किसी के लिए जागृत करना पड़ेगा कि वैक्सीन लगवाइए। बहुत सारे वेरिएशंस ये जो आ रहे हैं आजकल, कप्पा है, ये है, वो है, आज पता नहीं आपको कौन सा नया वेरिएशन और आ जाए, और फिर उस वेरिएंट से आपको कोई जानकारी नहीं है कि क्या असर होने वाला है। तो इसलिए बचने के लिए हमको ये सब जानकारियां अपने पास अपने बच्चों को बिल्कुल देते रहना है। बच्चों को विशेष रूप से बचाना है, क्योंकि उनकी हर्ड इम्यूनिटी डेवलप नहीं हुई है। बड़ों में तो हर्ड इम्यूनिटी डेवलप हो रही है धीरे धीरे, इतना वैक्सीन लग गया, इतने लोगों को हो गया कोरोना, तो इसको कहते हैं एक समुदाय की इम्यूनिटी बन जाती है। तो हमको बच्चों के लिए ही विशेष जागरूक होना पड़ेगा। बाकी सब तो आपको वसंतक्का जी ने, डॉक्टर साहब ने, सबने बता ही दिया है। और ये सबसे बड़ी चीज है कि अधिकांश घरों में कोई ना कोई पीड़ित होने से हम लोगों को खुद की भी इसकी जानकारी बहुत अच्छे से हो गई, पर कार्यकर्ताओं को तो हमको जागरूक करना ही पड़ेगा, है ना। ठीक है गायत्री, धन्यवाद। डॉक्टर साहब धन्यवाद, आपने बहुत बहुत अच्छा जानकारी दी सबको। वसंतक्का तो हमेशा से ज्ञान देती हैं बहुत अच्छा, उनको तो मेरा सादर प्रणाम, धन्यवाद। धन्यवाद दीदी, बहुत अच्छे से हम लोगों को समझाया। डॉक्टर साहब भी बहुत अच्छे से बोले, आप भी उसको इम्पोर्टेंस का, बच्चों के बारे में जो इम्पोर्टेंस हम लोग responsibly we have to look after, that is very important. So definitely we look forward. सबसे पहले तो बुजुर्गों में हुआ, फिर जवानों में हुआ, अब बच्चों में होने के चांसेस हैं, बिकॉज और ऑल ऑफ अदर्स आर वैक्सीनेटेड। हाँ जरूर, धन्यवाद दीदी। Gayatri ji, actually last I had 15 children. Age of Gayatri ji, I'm getting delayed. हाँ दीदी, okay. हाँ So affected. हाँ मैम, I'm having a next session will be sorry, मुझे कुछ भी सुनाई नहीं दे रहा है। हाँ सरिता दीदी BA, MS, MD, postgraduate diploma in hospital management, experienced in Panchakarma treatment, Ayurveda consultant. She is BJP Karyakarta, worked for many reputed organizations, now with Patanjali Yoga Haridwar and Deva Sanskrit Vishwavidyalaya, work for COVID duty in BBMP, COVID treatment through yoga therapy. So she's having 21 years of experience. So I request Ma'am, I'm collaterally in another meeting also. I'm attending another meeting also along with this because my timing is getting clashed. My 40 to 50, now it has got delayed. So I have other meeting also. I will just cut short things and then explain. ಎಲ್ಲ ಭಗಿನಿಯರಿಗೆ ನನ್ನ ಮಾತೃ ಸಮಾನರಾದಂತಹ ಎಲ್ಲ ಇವರಿಗೆ ನನ್ನ ನಮನಗಳು. ನಾನು ನಾನು ಮಾತಾಡೋದು ಕೇಳಿಸುತ್ತೆ ಅನ್ಕೊಳ್ತಿದ್ದೀನಿ, ಯಾಕಂದ್ರೆ ಇಲ್ಲಿ ರಿಸರ್ಚ್ ಸೆಂಟರ್ ಒಳಗಿದ್ದೀನಿ, ನನಗೆ ಜೋರಾಗಿ ಮಾತಾಡಕ್ ಆಗ್ತಿಲ್ಲ. ದೀದಿ, ಗಾಯತ್ರಿ ದೀದಿ ಕೇಳ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ? ಹಾ, ಕೇಳ್ತಾ ಇದೆ ಸರಿತಾ, ಮಾತಾಡಿ, ಕೇಳ್ತಾ ಇದೆ. ಓಕೆ. ಇಲ್ಲಿ ನಮ್ಗೆ ಬಹಳಷ್ಟು ಜನಕ್ಕೆ ಡೆಲ್ಟಾ ಹಾಗೆ ಎಲ್ಲ ಬಹಳಷ್ಟು ಹೆಸರುಗಳನ್ನ ನಾವು ವೈರಸ್ನ ಈಗ एक चीज बहुत जरूरी है कि आप नाम से मत जाओ, जो वेगली जो भी बुखार आ रहा है उसके लिए प्रिकॉशन कर लेना। प्रिकॉशन हमारा पहला है कि कोरोनिल और श्वासरी पहले स्टार्ट कर दीजिए। एवरी डे मॉर्निंग ಬೆಳಗ್ಗೆ ಒಂದು
ಕೊರೊನಿಲ್ಲು ಮತ್ತು ಶ್ವಾಸರಿನ ನಿತ್ಯವಾಗಿ ನಿತ್ಯ ಬೆಳಿಗ್ಗೆ ತಗೊಳ್ತಾ ಬರ್ಬೋದು. ಆಹಾರ ಕೂಡ ಸಮವಾಗಿ ತಗೊಳ್ಬೇಕಾಗುತ್ತೆ, ಯಾಕಂದ್ರೆ ಉಷ್ಣ ಆಗ್ಬೋದು ಅಂತ ಹೇಳ್ತಾರೆ. ಕೆಲವರಿಗೆ ಉಷ್ಣ ಆಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನೀವಾಮೃತ ಸಿರಪ್ ಜೊತೆ ಕೊಡ್ತೀವಿ. ನೀವಾಮೃತ ಸಿರಪ್ ಕೊರೊನಿಲ್ಲು ಶ್ವಾಸರಿ ನಿತ್ಯ ತಗೊಳ್ಳುವಂತ ಒಂದು 7 ದಿವಸ ಸತತವಾದ ಅಭ್ಯಾಸವನ್ನು ಮಾಡ್ಬೋದು. ಅಥವಾ ನೀವು ನಿತ್ಯ ಯೋಗ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ ಅಂದ್ರೆ ಪ್ರಾಣಾಯಾಮ ಖಂಡಿತವಾಗ್ಲೂ 3 ಗಂಟೆ 3 hours ಅಟ್ಲೀಸ್ಟ್ 1 hour ಪ್ರಾಣಾಯಾಮ ಕಂಪಲ್ಸರಿ ಮಾಡ್ಲೇಬೇಕು. ಯೋಗವನ್ನ ನಿತ್ಯ ಮಾಡ್ಲೇಬೇಕು. ಯೋಗ ಮತ್ತು ಆಸನಗಳ ಜೊತೆಗೆ ಪ್ರಾಣಾಯಾಮವನ್ನ ಮಾಡೋರಿಗೆ ಈ ಔಷಧಿಗಳ ಅಗತ್ಯ ಇಲ್ಲೇ ಇರ್ಬೋದು. ಆದ್ರೆ ಯಾವುದೇ ಒಂದು ಜ್ವರ ಅಂದ ತಕ್ಷಣ RT-PCR ಗಿನ್ನ ಹೆಚ್ಚು ನೀವು ಸುರಕ್ಷಿತ ಕ್ರಮಗಳನ್ನ ತಗೊಳ್ಳೋದು ಬಹಳ ಮುಖ್ಯ. ಸುರಕ್ಷಿತ ಕ್ರಮಗಳು ಅಂದ್ರೆ ಮೊದಲನೇದಾಗಿ ಸ್ಟೀಮಿಂಗ್, ಎರಡನೇದಾಗಿ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್. ಇದೆಲ್ಲ ಸುಲಭವಾಗಿ ಮಾಡುವಂತ ವಿಚಾರಗಳು, ಆದ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ. ಮತ್ತೆ ಮೂರನೇದಾಗಿ ಶುಂಠಿ ನಸ್ಯ ಮಾಡ್ಬೋದು, ಅಥವಾ ಅಣುತೈಲ ನಸ್ಯ ನಿತ್ಯವಾಗಿ ಮಾಡ್ಬೋದು. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮತ್ತು ಇದೆಲ್ಲ ನಿತ್ಯ ಕರ್ಮ ಕೂಡ ಅಳವಡಿಸ್ಕೊಳ್ಬೋದು. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಔಷಧಿಗಳು ತಗೊಂಡು ಪ್ಯಾರಾಸಿಟಮಾಲ್ ಅಥವಾ ಇನ್ನು ಮತ್ತೇನಾದ್ರು ತಗೊಂಡು ಕಂಜೆಷನ್ ಆಗುತ್ತೆ, ಥ್ರೋಟ್ ಇರಿಟೇಷನ್, ರನ್ನಿಂಗ್ ನೋಸು ಇಂಥ ಲಕ್ಷಣಗಳಾಗುತ್ತೆ. ಅಂತದಕ್ಕೋಸ್ಕರ ಪ್ರಿವೆಂಟಿವ್ ಆಗಿ ನೀವು ಸಂಜೀವಿನಿ ವಟಿ ಇಂಥದ್ದು ಅಥವಾ ನಿಮ್ಮ ಪ್ಯಾರಾಸಿಟಮಾಲ್ ಸೈಡ್ ಎಫೆಕ್ಟ್ಸ್ ಬಹಳಷ್ಟು ಇರ್ತವೆ. ಉಸಿರಾಡುವ ತೊಂದರೆ, ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಗ್ಬೋದು. ಸೊ ಆ ಥರದ್ದೆಲ್ಲ ಇದ್ದಾಗ ನೀವು ಪ್ರಿಕಾಷನರಿ ಆಗಿ ನೀವು ಚೆಕ್ ಮಾಡ್ತಾ ಇರ್ಬೇಕು ನಿಮ್ಮ ಉಸಿರಾಟದ ವೇಗವನ್ನ. ಜೊತೆಗೆ ಮೇಲ್ ಹತ್ತಿ ಇಳಿಯುವಾಗ ಏನಾದ್ರು ಕಷ್ಟ ಆಗ್ತಿದ್ಯಾ ಉಸಿರಾಡೋದಕ್ಕೆ, ಇದೆಲ್ಲ ಬಹಳ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಇನ್ಫೆಕ್ಟ್ ಆಗಿ, ಎರಡನೇದಾಗಿ ಮತ್ತೆ ಮೂರನೇ ಇನ್ಫೆಕ್ಷನ್ ಅಲ್ಲಿ ಹೆಚ್ಚಾಗಿ ಲಂಗ್ಸ್ಗೆ ಬಹಳಷ್ಟು ಲಕ್ಷಣಗಳು ಕಾಣ್ತವೆ. ಏನಂತ ಹೇಳಿದ್ರೆ ಉಸಿರಾಟದಲ್ಲಿ ನಿಮ್ಮ ಗೊತ್ತಿಲ್ಲದೆ ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಗೊತ್ತಿಲ್ಲದೆ ಹಾಗೆ ಲಕ್ಷಣಗಳು ಮೇನ್ ಆಗಿ ಕೆಮ್ಮಿಲ್ಲದೆ ಇರ್ಬೋದು, ಇದ್ರೆ ಇರ್ಬೋದು. ಆದ್ರೆ ಉಸಿರಾಟದ ಮಾತ್ರ ವೇಗ ಅಥವಾ ಗತಿ ನಿಮಗೆ ಗೊತ್ತಿಲ್ದಂಗೆ ನೀವು ಹೆಚ್ಚು ಉಸಿರನ್ನ ತಗೊಳ್ತಾ ಇರಲ್ಲ. ಸೊ ಹಾಗಾಗಿ ಪ್ರಾಣಾಯಾಮ ಮತ್ತು ನಮ್ಮ ಪ್ರಾಣಾಯಾಮ ಜೊತೆಗೆ ಸೂರ್ಯ ನಮಸ್ಕಾರ ನಿತ್ಯವೂ ಮಾಡೋದನ್ನ ಮತ್ತೆ ಅಭ್ಯಾಸ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದು ನಿಮ್ಮ ದಿನಚರ್ಯದ ನಾವು ಋಷಿಮುನಿಗಳಾಗಿ ನಮ್ಮ ಒಂದು ಋಷಿಮುನಿಗಳ ಪರಂಪರೆಯನ್ನ ತಗೊಂಡ್ ಬಂದಿರೋ ಅಂತ ಆಯುರ್ವೇದವನ್ನ ಮತ್ತು ನಮ್ಮ ಈ ರಾಷ್ಟ್ರ ಭಾರತ ಹೇಗೆ ಏನ್ಷಂಟ್ ಆಯುರ್ವೇದನ ಪ್ರಚಾರವನ್ನ ಈಗಾಗ್ಲೇ ನಿಮ್ಮ ಕೈಯಲ್ಲಿದೆ. ಯಾಕಂತ ಹೇಳಿದ್ರೆ ನಾವಿವಾಗಲೇ 2-3 ಅಲೆಯನ್ನ ಈಗಾಗ್ಲೇ ಎದುರಿಸ್ತಾ ಇದ್ದೀವಿ. 2 ಅಲೆ ಆಗೋಗಿ ಈಗ 3ನೇ ಅಲೆ ಆಗಿರೋದು. ಇದು ನಮ್ಮ ಒಂದು ಮುಟ್ಟಾಳತನ ಆಗುತ್ತೆ ಅಂತ ಹೇಳಿದ್ರೆ ಇಗ್ನೋರೆನ್ಸ್. ಸೊ ಲೆಟ್ ಅಸ್ ನಾಟ್ ಬಿ negligent, ignorant. Let us take all precautions this time. इस बार हम सबको सावधानी बरतनी होगी. हम किसी को इस ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಒಂದು ಸಾಮೂಹಿಕವಾದಂತ ಅಂತ ಹೇಳಿದ್ರೆ ಜನಪದೋದ್ವಂಸಜ ವ್ಯಾಧಿಗಳಲ್ಲಿ ಸಂಕ್ರಾಮಂತೆ ನರಾಣಾವು ಸಮುದಾಯವನ್ನೇ ಊರನ್ನೇ ಬಲೆ ತಗೊಳ್ತಿತ್ತು. ಆ ಒಂದು ಸಮುದಾಯವನ್ನ ನಾಶ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವೀಗಾಗಲೇ ಬಹಳಷ್ಟು ರೀತಿಯಲ್ಲಿ ಅದನ್ನ ತಡೆಯೋದಕ್ಕೆ ಅಂತ ಮುಂದಾಗಿರುವಂತ ವ್ಯಾಕ್ಸಿನೇಷನ್ ಆಗಿರ್ಲಿ, ಪ್ರಿವೆಂಟಿವ್ ಕೇರ್ಗಳನ್ನ ಬಹಳಷ್ಟು, ಯಾಕಂದ್ರೆ ಆಧುನಿಕವಾಗಿ ಸೈಂಟಿಫಿಕ್ ಆಗಿ ನಾವು ಡೆವಲಪ್ ಆಗಿರೋದನ್ನ ವಿ ಆರ್ ಏಬಲ್ ಟು ಸೇವ್ ಮೆನಿ ಪೀಪಲ್. ನಾವು ಇಟ್ಸ್ ಅವರ್ ಡ್ಯೂಟಿ ಟು ಸಿ ದಟ್ ಹೌ ವಿ ಕ್ಯಾನ್ ಹ್ಯಾಂಡಲ್ ದಿಸ್ ಕೊರೋನಾ ವೆರಿ ಎಫೆಕ್ಟಿವ್ಲಿ. ಯಾಕಂದ್ರೆ ನಾವು RS ಅಂತ ಸ್ವಯಂ ಸೇವಕ ಸಂಘ ಜೊತೆಗೆ ಕೂಡ ಸೇರ್ಕೊಂಡಿದ್ದೀವಿ. ನಮ್ಮ ಜೊತೆ ಯೋಗದ ಶಕ್ತಿ, ಆಯುರ್ವೇದದ ಶಕ್ತಿ ಕೂಡ ಇದೆ. ಅದ್ರ ಜೊತೆಗೆ ಮಾತೃಶಕ್ತಿ, ಅತ್ಯಂತ ಶಕ್ತಿವಾದ ಮಾತೃಶಕ್ತಿ. ಯಾಕಂದ್ರೆ ವೈದ್ಯರು ಕೂಡ ಪೇಷಂಟ್ ಅನ್ನ ನೋಡೋದಿಲ್ಲ. ಇಂಥ ಒಂದು ಮಾನಸಿಕವಾದಂತಹ ಒಂದು ಸಾಂತ್ವನ, ಇಮೋಷನಲ್ ಕೌನ್ಸಿಲಿಂಗ್ ಇಸ್ ನಾಟ್ ಬಿನ್ ಗಿವನ್ ಎಫೆಕ್ಟಿವ್ಲಿ. ಪೇಷಂಟ್ ಅನ್ನ ಮುಟ್ಟಿ ನೋಡದೇ ಇರುವಂತ ಒಂದು ಕಾಯಿಲೆ. ಹಾಗಾಗಿ ಮಾತೃಶಕ್ತಿಯಲ್ಲಿ ಬಹಳಷ್ಟು ಇದೆ, ಮಾತೃ ಕೈಯಲ್ಲಿ ಬಹಳಷ್ಟು ಇದೆ. ಸೊ ನಿಮಗೆ ಬೇಕಾಗುವಂತಹ ಒಂದು ಉತ್ತಮವಾದಂತಹ ಇದಂತ ಹೇಳಿದ್ರೆ ಶ್ವಾಸರಿ ಕಷಾಯ ಮನೇಲಿ ಇಟ್ಕೊಳ್ಳುವಂಥದ್ದು. ನಿಮ್ಮ ಹತ್ರ ಮೂಲೈಟಿ ಕಷಾಯಗಳು ಬೇಕಾಗುತ್ತೆ, ಶುಂಠಿ. ಅದೇ ನೀವು ಉಪಯೋಗಿಸುವಲ್ಲಿ ಸೈಂಟಿಫಿಕ್ ಆಗಿರ್ಬೇಕು. ನೀವು ಯಾವಾಗ ಶುಂಠಿನ ಉಪಯೋಗಿಸಿದ್ವಿ ಅದ್ರ ಬ್ಯಾಲೆನ್ಸ್ ಮಾಡಿ
ಸೋರೆಕಾಯಿ ಜೊತೆಗೆ ಒಗ್ಗರಣೆ ಹಾಕಿ ಪೆಪ್ಪರ್ ಯೂಸ್ ಮಾಡಿ, ತಂಪಾದ ಪದಾರ್ಥನ ಉಷ್ಣ ಜೊತೆ ಕಾಂಬಿನೇಷನ್ ಮಾಡಿ, ಬಸಳೆ ಯೂಸ್ ಮಾಡುವಾಗ ಹೇಗೆ ಪಪ್ಪಾಯ ಯೂಸ್ ಮಾಡ್ತಾರೆ ಊರ್ ಕಡೆಯಲ್ಲೆಲ್ಲ, ಸೊ ಆ ಥರ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಮ ಕೈ ಚಳಕದಲ್ಲಿ ಎಲ್ಲ ಇದೆ. ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು ವಾಮಿಟಿಂಗ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಈ ಥರದ್ದೆಲ್ಲ ಲಕ್ಷಣಗಳು ಕಾಣುತ್ತೆ ಪೇಷಂಟ್ಗೆ. ವಾಮಿಟಿಂಗ್ ಇದ್ದಾಗ ಏಲಕ್ಕಿ ನೀರು, ಲೂಸ್ ಮೋಷನ್ಸ್ಗಳಿದ್ದಾಗ ತಕ್ರ, ಮಜ್ಜಿಗೆ, ಜೀರಿಗೆ ಜೊತೆ ಇಂಥದ್ದೆಲ್ಲ ನಿಮಗೆ ಹೋಮ್ ರೆಮಿಡಿ ಗೊತ್ತೇ ಇದೆ. ಆದರೆ ಹೆಚ್ಚಿನ ಮಟ್ಟಿಗೆ ತೊಂದರೆ ಆಗ್ತಿರೋದು ಮೆಡಿಕೇಶನ್ಸ್ ಇಂದ. ಹಾಗಾಗಿ ಪ್ರಿವೆಂಟಿವ್ ಕೇರ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಿವೆಂಟಿವ್ ಕೇರ್ ಅಲ್ಲಿ ಬಹಳಷ್ಟು ಇನ್ನೂ ನನಗೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಹೇಳ್ಬೋದು, ಯಾಕಂದ್ರೆ ಈಗ ನಂಗೆ ಅವಕಾಶಗಳು ಕಮ್ಮಿ, ಜೊತೆಗೆ ಇನ್ನೊಂದು ಫ್ಯಾಮಿಲಿ ಮೀಟಿಂಗ್ ನಡೀತಾ ಇರೋದ್ರಿಂದ ಇಲ್ಲಿ ನಾನು ಪತಂಜಲಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀನಿ. ಸೊ ಹಾಗಾಗಿ ನಿಮ್ಮಲ್ಲಿ ಹೆಚ್ಚಿನ ವಿಷಯಗಳನ್ನ ನಾನು ಈಗ ಹಂಚಿಕೊಳ್ಳೋ ಕಷ್ಟ ಆಗಿದ್ರಿಂದ ನಿಮ್ಮ ಏನೇ ಒಂದು ಸಲಹೆಗಳು ಬೇಕಾದಲ್ಲಿ, ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ಅಥವಾ ಅನಾರೋಗ್ಯದ ವಿಚಾರದಲ್ಲಿ ನೀವು ಖಂಡಿತವಾಗ್ಲೂ ನನ್ನ ಈ ಮೂಲಕವಾಗಿ ನನ್ನ ಸಂಪರ್ಕ ಗಾಯತ್ರಿ ಅವರಿಗೆ ಗೊತ್ತಿದ್ದು, ಸೊ ಅವರ ತಿಳ್ಕೊಂಡು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಕನ್ಸಲ್ಟ್ ಕೂಡ ಮಾಡ್ಬೋದು. ಜೊತೆಗೆ ಏನೇ ವಿಷಯ ಇದ್ರು ನೀವು ಒಂದ್ ಗಂಟೆ ಅವಕಾಶ ಕೊಟ್ರೆ ಇದರ ಸಂಪೂರ್ಣ ಡೆಲ್ಟಾ ವೇರಿಯಂಟ್ ಕಂಪ್ಲೀಟ್ ಹೇಗ್ ಬರುತ್ತೆ, ಏನೇನ್ ಲಕ್ಷಣಗಳಿದೆ, ಯಾಕಂದ್ರೆ ಈಗಾಗಲೇ ಚಿಕಿತ್ಸೆ 10-15 ಜನರನ್ನ ಈಗಾಗಲೇ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಗೊತ್ತಿದೆ, ಹೆಂಗ್ ಬರುತ್ತೆ, ಏನೇನ್ ಲಕ್ಷಣಗಳಿರುತ್ತೆ, ಯಾವ ತರ ಇದ್ ಮಾಡ್ಬೇಕು, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅವ್ರನ್ನ ಹೆಂಗ್ ಗುಣಪಡಿಸ್ಬೇಕು, ಏನೆಲ್ಲ ಹೋಮ್ ರೆಮಿಡಿ ಮಾಡ್ಬೇಕು ಎಲ್ಲ ಹೇಳ್ತೀನಿ ಸಂಪೂರ್ಣವಾಗಿ. ನಂಗೆ 1 ಗಂಟೆ ಅವಕಾಶ ಕೊಡಿ. ಈಗ ಇರುವಂತ ಸಂದರ್ಭದಲ್ಲಿ ನಾನು ಇಷ್ಟು ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಇನ್ನು ನನ್ಗೆ ಅನ್ಸುತ್ತೆ ನೀವು ಚೆನ್ನಾಗಿ ಇನ್ನೂ ದೊಡ್ಡ ರೀತಿಯಲ್ಲಿ ಅಂದ್ರೆ ಪ್ರಚಾರ ಮಾಡಿ ಇನ್ನಷ್ಟು ಜನರನ್ನ ಏನ್ ಹೇಳಿ ಈ ವಿಷಯವಾಗಿ ಬಹಳಷ್ಟು ಹ್ಯಾಂಡಿ ಮಾಹಿತಿಗಳನ್ನ ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸ್ಬೇಕು. ಒಬ್ರು ಹೆದರಬಾರದು, ನಮ್ಮ ಕೈಯಲ್ಲಿದೆ. ನಾರಿ ಅಥವಾ ಮಾತೃಶಕ್ತಿಯಲ್ಲೇ ಬಹಳಷ್ಟು ನಡೆಯುತ್ತೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಓಕೆ ಅಕ್ಕ, ತುಂಬಾ ಧನ್ಯವಾದ ಡಾಕ್ಟರ್ ಸರಿತಾರಾವ್ ಅವ್ರಿಗೆ. ಆಕ್ಚುಲಿ ಮೇಡಮ್ ಅವರು ಅಷ್ಟೇ ಮಾರ್ನಿಂಗ್ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಈ ರೀತಿ ಬಂದು ಹೇಳ್ಬೇಕು ಅಂದಾಗ ಹ್ಯಾಪಿಲಿ ಶಿ ಅಕ್ಸೆಪ್ಟೆಡ್. ಪೂನಮ್ ಮೇಡಮ್ ಅಷ್ಟೇ ತುಂಬಾ ಹ್ಯಾಪಿಲಿ ಅಕ್ಸೆಪ್ಟೆಡ್. ಆಕ್ಚುಲಿ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಟೆಲ್, ಅಖಿಲ ಭಾರತೀಯ ಗ್ರಾಹಕ್ ಪಂಚಾಯತ್, so we are working in all 5 sectors. In that Arogya sector is also very important. So in Arogya sector, what and all the issues grahaks, consumers are facing, regarding that we are keeping all the legal advices and how best doctors can involve and rectify some of the issues, what is happening, what best advice doctors can give in that. Those things we are here to accept. For that, I request doctors to join our Arogya sector, so that your advisors are very much important for us. Thank you very much. I request Asha Akka to give Vandanarpane. Akka, nanīga I will take permission and then I will because there is other parallel meeting also going. Okay, 1 minute, sorry. Akka. Thank you, Akka. Okay. ಆಶಕ್ಕ ಮ್ಯೂಟ್ ಅಲ್ಲಿದ್ದೀರಾ ಆಶಕ್ಕ? ಮ್ಯೂಟ್ ಅಲ್ಲಿದ್ದೀರಾ? ಸರಿ, ಎಲ್ಲರಿಗೂ ನಮಸ್ಕಾರ. ವಸಂತಕ್ಕ ಅಂದರೆ ನಮ್ಮೆಲ್ಲರ ದಿಗ್ಗಜರು, ಮಾರ್ಗದರ್ಶಕರು, ಸರಳ ಸಜ್ಜನಿಕೆಯ ವಸಂತಕ್ಕ ಇದ್ದಾರೆ ಎಂದರೆ ನಮಗೆಲ್ಲರಿಗೂ ಪ್ರಕೃತಿಗೆ ವಸಂತ ಋತುವಿನ ಆಗಮನ ಇದ್ದಂತೆ. ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವನ್ನು ಸೃಷ್ಟಿಸುವುದಲ್ಲದೆ ಆರೋಗ್ಯವಂತ ಸ್ವಚ್ಛ ಸಮೃದ್ಧ ಸಮಾಜ ನಿರ್ಮಿಸಬಲ್ಲಳು. ಹಾಗೂ ಮಹಿಳೆಯು ಮಾರ್ಗದರ್ಶಕಳಾಗಿದ್ದಲ್ಲಿ ಅದು ಇಡೀ ಸಮಾಜವೇ ಮಾದರಿಯಾಗಬಲ್ಲದು ಅನ್ನುವುದನ್ನು ಅತ್ಯುತ್ತಮವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ಯೋಗ ಕಷಾಯ ಇದರ ಬಗ್ಗೆ ತಿಳಿಸುತ್ತಾ ಇದರ ಹಿತಮಿತವಾದ ಬಳಕೆಯನ್ನು ನಮಗೆ ತಿಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹಾಗೂ ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಕಡೆಯಿಂದ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಎರಡನೆಯದಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತೆಯಂತೆಯೇ
ಆದಂತಹ ಡಾಕ್ಟರ್ ಪೂನಂ, ನಾವು ತೆಗೆದುಕೊಳ್ಳಬೇಕಾದಂತಹ ಸಾಮಾಜಿಕ ಅಂತರ, ಮಾಸ್ಕ್ ಬಳಕೆ, ಸ್ವಚ್ಛತೆ, ಪೌಷ್ಟಿಕಾಹಾರ ಹಾಗೂ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವುದರ ಜೊತೆ ಜನಗಳಲ್ಲಿ ವ್ಯಾಕ್ಸಿನೇಷನ್ ಉಪಯೋಗ ಹಾಗೂ ಮುಂಜಾಗ್ರತೆ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ. ಹಾಗೆ ಡೆಲ್ಟಾ ವೈರಸ್ ಬಗ್ಗೆ ನಮ್ಗೆ ಅತ್ಯುತ್ತಮ ಮಾಹಿತಿ ನೀಡಿದ್ದಲ್ಲದೆ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡುವ ನಾವು ಮುಂಜಾಗ್ರತೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಆತ್ಮವಿಶ್ವಾಸವನ್ನು ಮೂಡಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಬಿಜಿಪಿ ಗ್ರಾಹಕ ಪಂಚಾಯತ್ ಕಡೆಯಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಮೂರನೆಯದಾಗಿ ನಮ್ಮೆಲ್ಲರ ಜೊತೆ ಕೇಂದ್ರದಿಂದ ಅನಿಲ್ ಜಿ ಅವರು ಭಾಗವಹಿಸಿದ್ದು ನಮ್ಮ ಭಾಗ್ಯವೇ ಆಗಿತ್ತು. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹಾಗೂ ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಕಡೆಯಿಂದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೆ ನಮ್ಮೆಲ್ಲರ ಸ್ನೇಹಿತೆ, ನನಗೆ ಏನೇ ಆದ್ರೂ ನಾನು ಮೊದಲನೇ ಕೂಗೋದು ಸರಿತಾ ಅಂತ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತೆ ಕೂಡ. ಅವರು ನಮಗೆ ತೆಗೆದುಕೊಳ್ಳಬೇಕಾದಂತಹ ಸಮಗ್ರ ಯೋಗ, ನಿತ್ಯ ವಿನೂತನ, ಚಿರ ಸನಾತನ ಋಷಿ ಮುನಿಗಳ ಯೋಗ ಹಾಗೂ ಪೌಷ್ಟಿಕ ಆಹಾರ, ಹಾಗೆ ಸಾತ್ವಿಕ ಒಂದು ಮನೋಭಾವನೆ, ಹಾಗೆ ಹೆಣ್ಣು ಮಕ್ಕಳಲ್ಲಿರುವಂತಹ ಸಹಜವಾಗಿರುವಂತಹ ಆತ್ಮವಿಶ್ವಾಸ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನಾರಿ ಇಡೀ ಸಮಾಜದ ಕಣ್ಣು ಅನ್ನುವುದನ್ನು ನಮ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರಿಗೂ ನನ್ನ ಹಾಗೂ ವೈಯಕ್ತಿಕವಾಗಿ ಹಾಗೂ ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಕಡೆಯಿಂದ ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನಾವೆಲ್ಲರೂ ಕಂಗಾಲಾಗಿದ್ದು ಮೂರನೇ ಅಲೆ ಎಲ್ಲಿ ನಮ್ಮನ್ನೆಲ್ಲರನ್ನು ಅಪ್ಪಳಿಸುತ್ತದೆ ಅಂತಹ ಯಾವುದೇ ಸಾವು ನೋವುಗಳು ನಮ್ಮ ಹತ್ತಿರ ಬಾರದೇ ಇರಲಿ. ಮೂರನೇ ಅಲೆ ನಮ್ಮನ್ನ ಅಪ್ಪಳಿಸದಿರ್ಲಿ ಅಂತ ಕೇಳ್ಕೊಳ್ಳುತ್ತಾ, ಭಗವಂತ ನಮ್ಗೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಯಶಸ್ಸನ್ನು ನೀಡ್ಲಿ ಅಂತ ಆ ಶ್ರೀರಾಮಚಂದ್ರನಲ್ಲಿ ನಾನು ಬೇಡಿಕೊಳ್ಳುತ್ತಾ ಇಷ್ಟೊತ್ತು ಸಮಯಾವಕಾಶವನ್ನು ಹಾಗೂ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನಮ್ಗೆ ಮೀಸಲಿಟ್ಟು ನಮ್ಮ ಈ ಮುಂಜಾಗ್ರತಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲಾ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ. ಗ್ರಾಹಕ ಶಕ್ತಿ ರಾಷ್ಟ್ರ ಶಕ್ತಿ. ನಮಗೆ ಕಾರ್ಯಕರ್ತರಾದಂತಹ ಆಶಕ್ಕ ಅವರಿಗೆ ವಂದನಾರ್ಪಣೆಯನ್ನ ಸಲ್ಲಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಏನಂದ್ರೆ, ಗ್ರಾಹಕರಿಗೆ ನಾವು ಪಬ್ಲಿಕ್ ಅಂತ ನಾವು ಕನ್ಸ್ಯೂಮರ್ಸ್ ಅಂತ ಹೋಗ್ತೀವಿ ಅಷ್ಟೇನೆ. ಸೊ ಎಲ್ಲ ಕಡೆನೂ ಅವೇರ್ನೆಸ್ ಕ್ರಿಯೇಟ್ ಅನ್ನೋದು ನಮಗೂ ಸಹ ಸೂಚನೆಗಳು, ಮತ್ತೆ ನಾವು ಸಹ ಈ ಒಂದು ಸೇವೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಂಡು ಇದರಲ್ಲಿ ಒಂದು ರೀತಿಯಲ್ಲಿ ನಮ್ಮ ಒಂದು ಭಾಗಿತ್ವವನ್ನ ಸಮಾಜದಲ್ಲಿ ನೆರವೇರಿಸ್ತಾ ಇದ್ವಿ. ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಕರ್ನಾಟಕ ದಕ್ಷಿಣ ಪ್ರಾಂತ ಹಾಗೂ ಉತ್ತರ ಪ್ರಾಂತ, ಸೊ ಉತ್ತರ ಪ್ರಾಂತದಿಂದನೂ ಸಹ ಈಗ ಬೆಳೀತಾ ಇದೆ. ಈ ಒಂದು ಟೀಮಿಗೆ ಎಲ್ಲರನ್ನು ಹಾರೈಸಬೇಕು. ಮತ್ತೆ ನಮ್ಮ ಮಹಿಳಾ ಘಟಕ ಏನಿದೆ ಇದು ಕಳೆದ 1 ವರ್ಷದಿಂದ ಹಲವಾರು ಮಹಿಳೆಯರಿಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ, ಮತ್ತೆ ಕೋವಿಡ್ ಸಮಯದಲ್ಲಿ ಬಹಳಷ್ಟು ಅವ್ರಿಗೆ ಫುಡ್ ಕಿಟ್ಸ್ ಕೊಡೋದಿರ್ಬೋದು, ಮಾಸ್ಕ್ ಹೊಲ್ಕೊಡೋದಿರ್ಬೋದು, ಅಥವಾ ಇನ್ನು ಕೆಲವರಿಗೆ ಎಲ್ಲಿ ಅನ್ಯಾಯಗಳಾಗ್ತಿದೆ, ಯಾರಿಗೆ ಅದು ಸೇರ್ಬೇಕಾಗಿದೆ, ಏನು ಗೌರ್ನಮೆಂಟ್ ಇಂದ ಏನೇನು ಇದೆಯಲ್ಲ ಸವಲತ್ತುಗಳ ಏನಿದೆ ಅದು ಮಧ್ಯವರ್ತಿಗಳ ಇಂದಾಗಿ ಅದು ಸೇರ್ತಾ ಇಲ್ಲ. ಅದೆಲ್ಲದನ್ನು ತಡೆಗಟ್ಟುವ ನಿಟ್ಟಿನಲ್ಲೂ ಸಹ ನಮ್ಮ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಕಾರ್ಯಕರ್ತರು ಮುಂದೆ ನಿಂತು ಈ ರೀತಿಯ ಒಂದು ತೊಂದರೆಗಳಿಗೀಡಾದಂತಹ ಗ್ರಾಹಕರಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಂದಿನ ಒಂದು ಬೈಠಕನ್ನ ಸಮಯ ಆಗಿದೆ, ಆದ್ರೂ ಸಹ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ.
ನಾನೇ ಹೇಳ್ತೀನಿ, ಎಲ್ಲರೂ ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. हरि ओम शांति शांति शांति। बोलो भारत माता की जय। ಗ್ರಾಹಕೇವ ರಾಜ. ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅನಿಲಾ ದೀದಿ, आपको उनका Pudi, madam, have you read? Yes, madam. Thank you so Lakshmika, Idra. Thank you so much. ಇದೀನಿಕಾ. Thank you, ma'am. ತುಂಬಾ ಚೆನ್ನಾಗಿತ್ತು ಮೇಡಮ್ ಸೆಷನ್. ಬೈಟೆಕ್ ತುಂಬಾ ಚೆನ್ನಾಗಿತ್ತು. ಅದು ಮಧ್ಯದಲ್ಲಿ ನನ್ನ ಮಚ್ ಎಲ್ರಿಗೂ ಎಲ್ಲರೂ ಒಟ್ಟಾಗಿ ನಾವೆಲ್ಲರೂ ಗ್ರಾಹಕ ಪಂಚಾಯತ್ನ ಒಂದು ಇದಕ್ಕೆ ಕೆಲಸವನ್ನ ಮಾಡೋಣ, ಮತ್ತೆ ಈ ಒಂದು ತೊಂದರೆಯಲ್ಲಿರೋರಿಗೆ ನಾವು ಈ ಸಮಾಜದಲ್ಲಿ ಹೆಲ್ಪ್ ಅನ್ನ ಮಾಡ್ತಾ ಮುಂದುವರಿಯೋಣ ಅಂತ ಹೇಳಿ ಇಂದಿನ ಬೈಠಕ್ ಅನ್ನ ಮುಕ್ತಾಯ ಮಾಡ್ತೀವಿ. ಧನ್ಯವಾದಗಳೆಲ್ರಿಗೂ. ರಾಮ್ 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 ಅಕ್ಕ.